ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಒಳಗೆ ಲೆನ್ಸ್ ಲಾ ಅಂತೇನು ಡಿಸ್ಕಸ್ ಮಾಡಾಕ್ತಿದ್ವಲ್ಲ ಅದ್ರೊಳಗೆ ನಾವು ಕುಂಭಕರ್ಣನ ಕಥೆ ಕೇಳಿ ಅದ್ರ ತಕ್ಕಂಗೆ ಒಂದೇನೋ ಡಿಸ್ಕಸ್ ಮಾಡಿದ್ವಿ. ಆಮೇಲೆ ಲೆನ್ಸ್ ಲಾ ಆದ್ಮೇಲೆ ನಾ ಇನ್ನೊಂದು ಹೇಳಿದ್ದೆ. ಲೆನ್ಸ್ ಲಾ ಆದ್ಮೇಲೆ ಆ ಫ್ಯಾರಡೇಸ್ ಲಾ ಒಳಗಿಂದ ಒಂದು ಫಾರ್ಮುಲಾ ಬರುತ್ತೆ ನೋಡ್ರಿ, EMF ಇಸ್ ಈಕ್ವಲ್ಸ್ ಟು ಮೈನಸ್ d∅B/dt. ಈ ಮೈನಸ್ ಯಾಕೆ ಬರುತ್ತೆ ಅಂಥೇಳಿ ಲೆನ್ಸ್ ಲಾ ಆದ್ಮೇಲೆ ಅರ್ಥ ಆಗ್ತದೆ ಅಂತ ಒಂದು ಹೇಳಿದ್ದೆ. ಸೊ ಫಸ್ಟ್ ಆಫ್ ಆಲ್ ಲೆನ್ಸ್ ಲಾ ಎದ್ರ ಬಗ್ಗೆ ಮಾತಾಡ್ತೈತಿ ಅಂದ್ರೆ, ಲೆನ್ಸ್ ಲಾ ಟಾಕ್ಸ್ ಅಬೌಟ್ ಪೊಲಾರಿಟಿ ಆಫ್ ದ EMF ಇಂಡ್ಯೂಸ್ಡ್. ಹೌ ಮಚ್ EMF ಈಸ್ ಇಂಡ್ಯೂಸ್ಡ್ ಅನ್ನೋಕೆ ಫ್ಯಾರಡೇಸ್ ಲಾ ಹೇಳ್ತೈತಿ ಫಾರ್ಮುಲಾ. ವಾಟ್ ಈಸ್ ದ ಪೊಲಾರಿಟಿ ಆಫ್ ದ EMF ಇಂಡ್ಯೂಸ್ಡ್? ಪೊಲಾರಿಟಿ ಅಂದ್ರೆ ಯಾವ ಕಡೆ ಪಾಸಿಟಿವ್ ಯಾವ ಕಡೆ ನೆಗೆಟಿವ್ ಬರುತ್ತೆ ಹಂಗಾರ ಅರ್ಥ ಮಾಡ್ಕೋಬಹುದು. ಅಥವಾ ಅಲ್ಲಿ ಬರುವಂಥ ಆ ಕಂಡಕ್ಟರ್ನೊಳಗೆ ಬರುವಂಥ ಕರೆಂಟು ಕ್ಲಾಕ್ ವೈಸ್ನೊಳಗೆ ತಿರುಗ್ತದೋ ಆ್ಯಂಟಿ ಕ್ಲಾಕ್ ವೈಸ್ನೊಳಗೆ ತಿರುಗುತ್ತೋ ಅನ್ನೋದನ್ನ ಲೆನ್ಸ್ ಲಾ ಡಿಸೈಡ್ ಮಾಡ್ತೈತಿ. ಡಿಸೈಡ್ ಅಂದ್ರೆ ಎಕ್ಸ್ಪ್ಲೇನ್ ಮಾಡೋದು ಹೆಂಗೆ ಆಗ್ತೈತಿ ಅಂತ. ಅಕಾರ್ಡಿಂಗ್ ಟು ಲೆನ್ಸ್ ಲಾ ಏನು ಹೇಳುತ್ತಂದ್ರೆ, ದ ಪೊಲಾರಿಟಿ ಆಫ್ ದ EMF ಇಂಡ್ಯೂಸ್ಡ್ ಈಸ್ ಸಚ್ ದ್ಯಾಟ್ ಇಟ್ ಪ್ರೊಡ್ಯೂಸಸ್ ದ ಹಣೆಬಾರ, ಇಟ್ ಅಪೋಸಸ್ ದ ಕಾಸ್ ಪ್ರೊಡ್ಯೂಸಿಂಗ್ ಇಟ್. ಈ EMF ಪೊಲಾರಿಟಿ ಹೆಂಗೆ ಬರುತ್ತಂತಂದ್ರೆ ಅಂದ್ರೆ ಇದನ್ನ ಯಾರು ತಯಾರು ಮಾಡಿರ್ತಾರಲ್ಲ ಅವ್ರನ್ನ ಅಪೋಸ್ ಮಾಡೋ ಹಂಗೆ ಅಂತ ಹೇಳಿದ್ದೆ ನಾನು. ಹಾಂ, ಈಗ ಇದಕ್ಕೆ ಎಕ್ಸಾಂಪಲ್ ಏನಂದ್ರೆ, ಇದನ್ನೊಂದು ಹೇಳಿ ಲೆನ್ಸ್ ಲಾದು ಸೈಂಟಿಫಿಕ್ ರೀಸನ್ ಕಡೆ ಹೋಗೋಣ. ನಾವು ಕುಂಭಕರ್ಣನ ಸ್ಟೋರಿದಿಂದ ಅದೇನು ಅರ್ಥ ಮಾಡ್ಕೊಂಡಿದ್ವಿ, ಸೈಂಟಿಫಿಕ್ ರೀಸನ್ ಕಡೆ ಹೋಗೋಣ ಅಂತ. ಅದಕ್ಕಿಂತ ಮೊದಲು ಇದೊಂದು ಕಾಯಿಲ್, ಈ ಕಾಯಿಲ್ ಹತ್ರ ನಾನು ಮ್ಯಾಗ್ನೆಟ್ ತೊಗೊಂಬರ್ತೀನಿ. ಎಸ್ಪೆಷಲಿ ಆ ಮ್ಯಾಗ್ನೆಟದ್ದು ನಾರ್ತ್ ಪೋಲ್ ಹತ್ರ ತೊಗೊಂಬರ್ತೀನಿ. ಅವಾಗ ಈ ಕಾಯಿಲ್ನೊಳಗೆ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಗಿ ಆ ಮಲ್ಕೊಂಡಂಥ EMF-ಅನ್ನ ಎಬಿಸ್ಬಿಡ್ತಾರ. ಯಾರ್ಲಿ ಅದು ಅಂತದಕ್ಕೆ ಕೇಳುತ್ತೆ. ಅವಾಗ ಅದಕ್ಕೆ ಹೇಳ್ತಾರ, ಈ ಮ್ಯಾಗ್ನೆಟಿನ ಹತ್ರ ಬರಾಕತ್ತಲ್ಲ ಅದಕ್ಕೆ ನೀ ಹೇಳು ಹಂಗಾತ, ಹೆಂಗಾರ ಮಾಡಿ ಇದನ್ನ ನಿಂದ್ರಿಸಕ್ಕೆ ವ್ಯವಸ್ಥೆ ಮಾಡು ಅಂದ್ಕೊಳ್ಳಿ. ಇದು ಕರೆಂಟಿಗೆ ಕರಿತೈತಿ. ಕರೆಂಟ್ ತನ್ನಂತಾನ ಆ್ಯಂಟಿ ಕ್ಲಾಕ್ ವೈಸ್ನೊಳಗೆ ತಿರುಗಿಸ್ಕೊಂಡು ಈ ಫೇಸ್ ಆಫ್ ದ ಕಾಯಿಲ್ ನಾರ್ತ್ ಪೋಲ್ ಗತೆ ಬಿಹೇವ್ ಆಗೋ ಹಂಗೆ ಮಾಡಿ ಎರಡರ ನಡು ರಿಪಲ್ಷನ್ ಬರೋ ಹಂಗೆ ಮಾಡುತ್ತೆ. ಇಲ್ಲಿ ಏನಾಯ್ತು ಅಂದ್ರೆ, ಈ EMF ಯಾರು ಅದನ್ನ ಕಾಸ್ ಮಾಡಿದ್ರಲ್ಲ, ಯಾರು ಅದನ್ನ ಪ್ರೊಡ್ಯೂಸ್ ಮಾಡಿದ್ರಲ್ಲ ಅವ್ರನ್ನ ವಿರೋಧ ಮಾಡಾಕತ್ತ, ಅವ್ರನ್ನ ಅಪೋಸ್ ಮಾಡಾಕ. ಇವು ಪಾಲಿಟಿಷಿಯನ್ಸ್ ಮಾತಾಡ್ತಿರ್ತಾರೆ, ನಾನು ಬೆಳೆಸಿದ ನನ್ನ ಶಿಷ್ಯನ ಆ ಕಡೆ ಪಾರ್ಟಿಗೆ ಹೋಗಿ ನನಗೆ ಹೆಂಗೆ ಮಾಡ. ಪಿಕ್ಚರ್ನಾಗ ಅಂತಿಂತ ಜಗ್ ಡೈಲಾಗ್ ಇರ್ತಾವೆ ಕನ್ನಡ ಪಿಕ್ಚರ್ನಾಗ. ಎಸ್ಪೆಷಲಿ ಮಸ್ತ್ ಡೈಲಾಗ್. ಅವು ಡೈಲಾಗ್ ಕಿವಿ ಪಾವನ ಆಡ್ದ ಡೈಲಾಗು. ಅದ್ರಾಗ ಹಾಡಿನ ಲಿರಿಕ್ಸ್ ಇಷ್ಟು ಮಧುರ ಲಿರಿಕ್ಸ್ ಇರ್ತಾವೆ. ಏನು ಟ್ಯಾಲೆಂಟ್ ಅಂತ ಅಂಥ ಶಬ್ದಗಳು ಹೆಂಗೆ ತಲೆಯಾಗಿ ಬರ್ತಾವೆ ಅಂತ ಅವ್ರಿಗೆ ಮಸ್ತ್. ಅದನ್ನು ಹಾಡ್ಕೊಂಡು ಕುಂದಿರ್ತಾರಲ್ಲ ಅವ್ರಿಗೇನು ಹೇಳಬೇಕು, ಬರೆದ್ರು ಪಿಕ್ಚರ್ನ ಹಾಕಿ ಅವ್ರಿಗೆ ರೊಕ್ಕ ಸಿಗ್ತದೆ. ಇಲ್ವ ನಡೀತದೆ. ಹಾಂ, ಸೊ ಇದು ಇಲ್ಲಿ ಇದು ಆತಲ್ಲ, EMF ಇಂಡ್ಯೂಸ್ ಆತಲ್ಲ ಅದು ತನ್ನ ಕಾಸನ್ನ ಅಪೋಸ್ ಮಾಡೋದೈತಿಲ್ರಿ ಈಗ. ಹಾಂ, ನೆಕ್ಸ್ಟ್ ಇದನ್ನ ನಾವು ಹತ್ರ ತೊಗೊಂಬರೋದು ಬಿಟ್ಟು ದೂರ ತೊಗೊಂಡು ಹೋಗಕತ್ಕೂಳೆ ಕರೆಂಟ್ ಕ್ಲಾಕ್ ವೈಸ್ನಾಗ ಬಂದಿದೆ ಸೌತ್ ಪೋಲ್ ಗತೆ ಬಿಹೇವ್ ಆಗಿ ಮತ್ತು ಕಾಸ್ ಪ್ರೊಡ್ಯೂಸಿಂಗನ್ನು ಅಪೋಸ್ ಮಾಡಿ ಒಂದು ನಿಂದಿಸಕ್ಕೆ ಟ್ರೈ ಮಾಡ್ತೈತಿ ಯಾವುದು EMF. ಸೊ ಈಗ ನಾವು ಇದ್ರದ್ದು ಸೈಂಟಿಫಿಕ್ ರೀಸನ್ ಕಡೆ ಹೋಗ್ರಿ. ಲೆನ್ಸ್ ಲಾ ಅದು ಪ್ರೂಫ್. ಲೆನ್ಸ್ ಲಾ ಈಗ ನೋಡ್ರಿ, ಲೆನ್ಸ್ ಲಾ ಏನು ಹೇಳುತ್ತೆ ಗೊತ್ತನ ಹೇಳೇನು? ಲೆನ್ಸ್ ಲಾ ಏನು ಹೇಳುತ್ತೆ, ಒಂದು ಮ್ಯಾಗ್ನೆಟ್ ನಾರ್ತ್ ಪೋಲ್ ನೀವು ಹತ್ರ ತೊಗೊಂಬಂದ್ರೆ ಈ ಕಾಯಿಲಿದ್ದು ಈ ನಿಯರೆಸ್ಟ್ ಫೇಸ್ ನಾರ್ತ್ ಪೋಲ್ ಆಗ್ತೈತಿ. ನಾರ್ತ್ ಪೋಲನ್ನ ದೂರ ತೊಗೊಂಡು ಹೋದ್ರೆ ಇದು ಸೌತ್ ಪೋಲ್ ಆಗುತ್ತೆ. ಎದಕ್ಕೆ ಹಂಗಾಗುತ್ತೆ ಅಂದ್ರೆ ಅಪೋಸ್ ಮಾಡಕ್ಕಂತ ಹೇಳಿ ಹಂಗಾಗುತ್ತೆ ಅಂತ ಯಾರು ಹೇಳ್ತಾರೆ? ಲೆನ್ಸ್ ಲಾ. ಈ ಲೆನ್ಸ್ ಲಾ ಹಂಗೆ ಹೇಳ್ತಾರೆ. ಇದಕ್ಕೆ ಸೈಂಟಿಫಿಕ್ ರೀಸನ್ ಏನು, ಹಿಂಗೆ ಯಾಕೆ ಆಗ್ತೈತಿ? ಇದು ನಾರ್ತ್ ಪೋಲ್ ಬಂದ್ಕೂಳೆ ಇದು ಯಾಕೆ ಸುಡುಗಾಡು ನಾರ್ತ್ ಪೋಲ್ ಆಗ್ಬೇಕು, ನೀವು ಕುಂಭಕರ್ಣ ಹಂಗೆ ಅಂದು ಆ ಮಾತು ಬೇರೆ. ಇದು ಯಾಕೆ ನಾರ್ತ್ ಪೋಲ್ ಆಗ್ಬೇಕಪ್ಪ? ಇದನ್ನು ಸೈನ್ಸ್ದಿಂದ ನಾವು ಪ್ರೂವ್ ಮಾಡ್ತೀವಿ. ಇದನ್ನು ಎರಡು ರೀತಿ ಪ್ರೂವ್ ಮಾಡ್ಬೋದು. ಸೈಂಟಿಫಿಕ್ ರೀಸನನ್ನು ಎರಡು ರೀತಿ. ಒಂದು ನಾ ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟ್ಗೆ, ಆಮೇಲೆ ಟೆಕ್ಸ್ಟ್ ಬುಕ್ ಒಳಗೆ ಹೆಂಗೈತಿ ಅದನ್ನು ನೋಡೋಣ. ಸೊ ಲೆನ್ಸ್ ಲಾ ಇದಕ್ಕೆ ಹೋಗಿ ಕೇಳ್ಬಿಡು, ನೀ ಖರೆ ಅಂತ ಏನು ಗ್ಯಾರಂಟಿಲ್ಲ ಅಂತ ಕೇಳೋಣ. ನಾ ಹೇಳೋದು ಎಷ್ಟು ಸತ್ಯ ಅಂದ್ರೆ, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಒಂದು ಲಾ ಐತಲ್ಲ, ಅದು ಇರೋದು ಎಷ್ಟು ಸತ್ಯ
ನಾ ಇರೋದು ಅಷ್ಟ ಸತ್ಯ ಅಂತ ಹೇಳ್ತೈತಿ. ಯಾವುದು? ಲೆಂಜಸ್ ಲಾ. ಅಂದ್ರೆ ಲೆಂಜಸ್ ಲಾ ಈಸ್ ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಎನರ್ಜಿ ಕ್ಯಾನ್ ನೆದರ್ ಬಿ ಕ್ರಿಯೇಟೆಡ್ ಆರ್ ಬಿ ಡಿಸ್ಟ್ರಾಯ್ಡ್ ಬಟ್ ಕ್ಯಾನ್ ಬಿ ಅಂತ ಅದ್ರ ಪ್ರಕಾರ ಐತಂತಿದೆ. ಈಗ ಲೆಂಜಸ್ ಲಾ ಸುಳ್ಳು ಅಂದ್ರೆ ನೀವು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಸುಳ್ಳು ಅಂದಂಗೆ. ಓ ಹಂಗಾರ ಲೆಂಜಸ್ ಲಾ ಕರೆಕ್ಟ್ ಐತೆ ಬಿಡಿ ಸರ್. ಹಂಗಲ್ರಿ, ಹೆಂಗೆ ಅಂತ ತಿಳ್ಕೊಬೇಕಲ್ಲ ಅದನ್ನು. ಹಾಂ, ಈಗ ನೋಡ್ರಿ, ಇದನ್ನು ನಾವು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಚಾಪ್ಟರ್ನೊಳಗೆ ಒಂದು ಟಾಪಿಕ್ನ ಹಿಂಗೆ ಮಾಡಿದ್ವಿ. ಏನೋ ಒಂದು ಕಾಂಟ್ರಡಿಕ್ಷನ್ ಅಂತಾರೆ ನೋಡ್ರಿ. ಇದಕ್ಕೆ ಏನೋ ಒಂದು ಪ್ರೂವ್ ಮಾಡ್ಬೇಕಾರೆ ಇದು ಹಿಂಗೆ ಐತಿ ಅಂತ ಹೇಳಿ ಪ್ರೂವ್ ಮಾಡೋ ಬದಲಿ ಇದು ಹಂಗೆ ಇಲ್ಲ ಅಂತ ಅಂದ್ಕೊಂಡು ಎಕ್ಸ್ಪ್ಲೈನ್ ಮಾಡೋಕೆ ಹೋಗಿ ಇದು ಹಂಗೆ ಇಲ್ಲ ಅಂದ್ರೆ ಮತ್ತೆ ಹಂಗೆ ಆಗ್ಬೇಕಾಗಿತ್ತು, ಆದ್ರೆ ಹಂಗೇನು ಆಗಾಗತ್ತಿಲ್ಲ ಅಂದ್ರೆ ಇದು ಹಂಗೇನಲ್ಲ ಹಿಂಗೆ ಐತಿ ಅಂತ ಇದನ್ನು ಹಂಗೆ ಮಾಡ್ತೀವಿ. ಫಸ್ಟ್ ನಂದೊಂದು ವೇ ಒಳಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಈಗ ನಾವು ಏನು ಮಾಡೋಣ ಅಂದ್ರೆ, ಮ್ಯಾಗ್ನೆಟ್ ಹತ್ರ ಬಂದ ಕೂಡಲೇ ಇದೇನಾಗ್ತೈತಿ ಲೆನ್ಸ್ ಲಾ ಪ್ರಕಾರ ಆ್ಯಂಟಿ ಕ್ಲಾಕ್ ವೈಸ್ನಾಗ ಹೋಗಿದ್ದು ಯಾವ ಪೋಲ್ ಆಗ್ತೈತಿ? ನಾರ್ತ್ ಪೋಲ್. ಸೊ ಇದು ಲೆನ್ಸ್ ಲಾ ಪ್ರಕಾರ ನಾರ್ತ್ ಪೋಲ್ ಆಗ್ತೈತಿಲ್ರಿ. ಈಗ ನಾವೇನು ಮಾಡೋಣ ಗೊತ್ತನ, ಉಲ್ಟಾ ಅನ್ಕೋಣ. ಸೌತ್ ಪೋಲ್ ಯಾಕೆ ಆಗಲ್ಲಪ್ಪ, ಸೌತ್ ಪೋಲ್ ಆಗ್ತೈತೆ ಅಂತ ಅನ್ಕೊಂತೀನಿ ನಾನು. ಹಿಂಗಿರ್ತಾರೆ ಮಂದಿ, ಏನ ಸುಳ್ಳು ಹೇಳ್ರಿ. ಹಂಗಲ್ಲ, ನಮ್ಮ ದೇಶದೊಳಗೆ ಹಂಗೆ ಭಾಳ ಜನ ಸಿಗ್ತಾರೆ. ಅದು ಆ್ಯಕ್ಚುಲಿ ಒಂದು ರೀತಿ ಚಲೋನೂ ಹೋಗೋದು, ಅತಿ ಮಾಡಬಾರ್ದು ಅಷ್ಟೇ, ಓವರ್ ಮಾಡ. ಸೊ ಈಗ ನಾರ್ತ್ ಪೋಲ್ ಹತ್ರ ಬಂದ್ಕೊಳ್ಳಿ, ಇದು ನಾರ್ತ್ ಪೋಲ್ ಆಗ್ತೈತೆ ಅನ್ನೋದು ನಿಜ. ನಾವು ಅನ್ಕೊಳ್ಳಾಗತ್ತೀವಿ ಲೆನ್ಸ್ ಲಾ ಸುಳ್ಳುಪ್ಪ, ಏನು ಗ್ಯಾರಂಟಿ, ನಾನು ಸೌತ್ ಅನ್ಕೊತೀನಿ ಅಂತ ಅಂದ್ಕೊಳ್ಳಿ. ಇಲ್ಲೇನಾಗ್ತೈತೆ ಅಂತ ಹೇಳ್ತೀನಿ ನೋಡ್ರಿ. ಇದು ಸೌತ್ ಆದ್ರೆ ಇವೆರಡು ನೋಡಿ ರಿಪಲ್ಷನ್ ಬರುತ್ತೆ, ಅಟ್ರಾಕ್ಷನ್ ಬರ್ತದೆ. ಹಾಂ, ಇಲ್ಲ ಅಟ್ರಾಕ್ಷನ್ ಬಂತಂದ್ರೆ ಈ ಮ್ಯಾಗ್ನೆಟದ ಕೈನೆಟಿಕ್ ಎನರ್ಜಿ ಹೆಚ್ಚಿಗೆ ಆಗುತ್ತೆ ಅಂತ ಕಡಿಮೆ ಆಗುತ್ತೆ? ಅಟ್ರಾಕ್ಷನ್ ಆಗಿ ಇದು ಮೊದ್ಲು ಹಿಂಗೆ ಬರ್ತಿರ್ತೈತಿ, ಅಟ್ರಾಕ್ಷನ್ ಆಗಿ ಇದು ಅದನ್ನ ಜಪ್ ಅಂದ್ರೆ ಕೈನೆಟಿಕ್ ಎನರ್ಜಿ ಅಂದ್ರೆ ಗೊತ್ತ ಮತ್ತೆ ಹೆಚ್ಚಿಗೆ ಆಗುತ್ತೆ ಕಡಿಮೆ ಆಗುತ್ತೆ? ಹಾಂ, ಸೊ ಕೈನೆಟಿಕ್ ಎನರ್ಜಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಇದು ಹತ್ರ ಬಂದ್ಕೊಳ್ಳೆ, ಅದು ಫಾಸ್ಟಾಗಿ ಹತ್ರ ಬಂದ್ಕೊಳ್ಳೆ ಇದ್ರೊಳಗೆ ಈ ಕಾಯಿಲ್ನೊಳಗೆ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಗಿ ಈ ಕಾಯಿಲ್ನೊಳಗೆ EMF ಕರೆಂಟು ಬರ್ತಾವ ಅಂತ ಹೇಳ್ತೀವಲ್ಲ, ಅದು ನಾವು ಹಿಂಗೂ ಹೇಳ್ಬೋದು. ಈ ಕಾಯಿಲ್ನೊಳಗೆ ಎಲೆಕ್ಟ್ರಿಕಲ್ ಎನರ್ಜಿ ಬಂತು, ಇದ್ದಿದ್ದಿಲ್ಲ, ಈಗ ಬಂತು ಅಂದ್ರೆ ಹೆಚ್ಚಿಗೆ ಆತ. ಏನು? ಹಾಂ, ಮ್ಯಾಗ್ನೆಟ್ದು ಏನು ಹೆಚ್ಚಿಗೆ ಆತ? ಕಾಯಿಲದ್ದು ಎಲೆಕ್ಟ್ರಿಕಲ್ ಎನರ್ಜಿ. ನೇಚರ್ನೊಳಗೆ ಸೈಮಲ್ಟೇನಿಯಸ್ಲಿ ಒಂದು ಫಿನಾಮಿನಾ ನಡೆದಾಗ ಎರಡು ರೀತಿ ಶಕ್ತಿ ಒಮ್ಮೆ ಹೆಚ್ಚಿಗೆ ಆಗಂಗಿಲ್ಲ. ಒಂದು ಹೆಚ್ಚಿಗೆ ಆಗೋದ್ರೆ ಒಂದು ಕಡಿಮೆ ಆಗಬೇಕು, ಬಿಕಾಸ್ ಒನ್ ಫಾರ್ಮ್ ಆಫ್ ಎನರ್ಜಿ ಗೆಟ್ಸ್ ಕನ್ವರ್ಟೆಡ್ ಇಂಟು ಅನದರ್ ಫಾರ್ಮ್. ಈಗ ಇದು ಭಾರಿ ಸಿಂಪಲ್ ಇದೆ, ನಿಮ್ಗೆ ಗೊತ್ತಾಗ್ತೈತಿ. ಇದಕ್ಕೆ ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಐತೆ. ಈಗ ಹೈಟ್ ಇದ್ದದಕ್ಕೆ ನೀವು ಕೈ ಬಿಡ್ರಿ, ಕೈನೆಟಿಕ್ ಎನರ್ಜಿ ಜಾಸ್ತಿ ಆಕೊಂತ ಹೋಗ್ತೈತಿ, ಪೊಟೆನ್ಷಿಯಲ್ ಎನರ್ಜಿ ಕಡಿಮೆ ಆಕೊಂತ ಹೋಗ್ತೈತಿ. ಹೋಗಲಿ, ಫ್ಯಾನ್ ತಿರ್ಗಾಗತ್ತವ, ಮೆಕ್ಯಾನಿಕಲ್ ಎನರ್ಜಿ ಇದು. ಫ್ಯಾನ್ ತಿರ್ಗಾಗತ್ರ ಏನು ಕಡಿಮೆ ಆಗೋದು ಹೊಂಟಿದಲ್ಲಿ? ಎಲೆಕ್ಟ್ರಿಕಲ್ ಎನರ್ಜಿ ಖರ್ಚಾಗತ್ತಿಲ್ಲ. ಸೊ ಒಂದು ಫಾರ್ಮ್ ಆಫ್ ಎನರ್ಜಿ ನಿಮ್ಗೆ ಸಿಗಬೇಕು, ಒಂದು ಹೆಚ್ಚಿಗೆ ಆಗ್ಬೇಕಂದ್ರೆ ಇನ್ನೊಂದು ಕಡಿಮೆ ಆಗ್ಬೇಕು. ಇಲ್ಲೇನಾಯ್ತು ಹಂಗಾರಿಗದು? ನಾವು ಇದು ಸೌತ್ ಪೋಲ್ ಆಗ್ತೈತಿ ಅಂತ ಅಂದ್ಕೊಂಡ್ರೆ ಒಂದೇ ಘಟನೆ ಒಳಗೆ, ಒಂದೇ ಫಿನಾಮಿನಾದೊಳಗೆ ಕೈನೆಟಿಕ್ ಎನರ್ಜಿನೂ ಹೆಚ್ಚಿಗೆ ಆಯ್ತು, ಎಲೆಕ್ಟ್ರಿಕಲ್ ಎನರ್ಜಿನೂ ಹೆಚ್ಚಿಗೆ ಆಯ್ತು. ದಿಸ್ ಈಸ್ ಅಗೇನ್ಸ್ಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಸೊ ಅದಕ್ಕೆ ಲೆನ್ಸ್ ಲಾ ಮಸ್ಟ್ ಬಿ ಟ್ರೂ ಅಂತ. ಇದು ಒಂದು ರೀತಿ. ಇನ್ನೊಂದು ರೀತಿ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಹೆಂಗೆ ಕೊಟ್ಟಾರ ಹಂಗೆ ಹೇಳ್ತೀನಿ. ಈಗ ನಾ ಏನು ಹೇಳಿದ್ನಲ್ಲ, ಇದು ನಾನು ಸ್ವಂತ ಥಿಂಕ್ ಮಾಡಿದ್ದೆಲ್ಲ, ಹಿಂಗೂ ಎಕ್ಸ್ಪ್ಲನೇಷನ್ ಮಾಡ್ತಾರೆ. ಇದನ್ನು ಬೇರೆ ಒಂದಿಷ್ಟು ಬುಕ್ಸ್ನೊಳಗೆ ಹಂಗೆ ಹೇಳ್ತಾರೆ, ಸ್ವಲ್ಪ ಈಸಿ ಐತೆ ಅಂತ ಅದನ್ನು ಹೇಳಿದೆ. ಇವ್ರು ಒಂದು ಸ್ವಲ್ಪ ಬೇರೆ ಟೈಪ್ ಕೊಟ್ಟಾರ, ಹೇಳೇನೀಗ ಅದು ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿನ ಹಾಂ. ಈಗ ಇದು ಕಾಂಟ್ರಾಡಿಕ್ಷನ್ ಮಾಡಂಗಿಲ್ಲ ನಾವೀಗ ಇದ್ರಾಗ. ಹೆಂಗಂದ್ರೆ ನಾರ್ತ್ ಪೋಲ್ ಹತ್ರ ಬಂದ್ರೆ ಈ ಫೇಸ್ ಏನಾಗ್ತೈತಿ? ನಾರ್ತ್ ಪೋಲ್. ಹಿಂಗೆ ತೊಗೊಂಡ ಪ್ರೂವ್ ಮಾಡ್ತೀವಿ. ಈಗ ನೋಡ್ರಿ, ಇದು ನಾನು ನಿಮಗೊಂದು ಟಾಸ್ಕ್ ಹೇಳೀನಿ, ಈ ಮ್ಯಾಗ್ನೆಟಿನ ಕಾಯಿಲ್ ಹತ್ರ ತೊಗೊಂಬ ಅಂತ ಹೇಳೀನಿ. ನೀವು ಹಿಂಗೆ ತೊಗೊಂಬರಾಕತ್ತೀರಿ ಸೋರ್ರಿ ಪೊಲ್ಯೂಷನ್ ಬರಾಕತ್ತೈತಿ ಸರ್ ಅಂತ ನೀವಂದ್ರಿ. ವರ್ಕ್ ಮಾಡು, ಒಂದು ಎಂಟ್ರಿ ಅಪೋಸಿಟ್ ಡೈರೆಕ್ಷನ್ನಾಗ ಒಂದು ಫೋರ್ಸ್ ಇದ್ರೆ ವರ್ಕ್ ಮಾಡೋದಾಗ್ತೈತಿ ನೋಡ್ರಿ. ಅಂದ್ರೆ ಇದು ಹಿಂಗೆ ದುಗ್ಸಾಕತ್ತಿದ್ರು ನೀವು ಆ ಕಡೆ ದುಗಿಸ್ಬೇಕಂದ್ರೆ ನೀವು ಎಕ್ಸ್ಟ್ರಾ ವರ್ಕ್ ಮಾಡ್ಬೇಕಂದ್ರೆ ನೀವು ಇದಕ್ಕೆ ಯಾವ ವರ್ಕ್ ಅಂತಾರೆ ಗೊತ್ತಾ ನಿಮಗೆ? ನೀವು ಇದನ್ನು ಪುಷ್ ಮಾಡೋಕೆ ವರ್ಕ್ ಮಾಡೋಕೆ ದಿಸ್ ಇಸ್ ಕಾಲ್ಡ್ ಆಸ್ ಮೆಕ್ಯಾನಿಕಲ್ ವರ್ಕ್. ಆ ಮೆಕ್ಯಾನಿಕಲ್ ವರ್ಕ್ ಮಾಡೋಕೆ ನಿಮ್ಮ ಎನರ್ಜಿ ಖರ್ಚಾಗತ್ತೈತಿ. ಈಗ ಯುವರ್ ಎನರ್ಜಿ ಈಸ್ ಖರ್ಚಿಂಗ್, ಅಂದರೆ ಡಿಕ್ರೀಸಿಂಗ್. ಯುವರ್ ಎನರ್ಜಿ ಈಸ್ ಡಿಕ್ರೀಸಿಂಗ್.
ಇದನ್ನ ಇದು ರಿಪಲ್ಷನ್ ವಿರುದ್ಧ ನೀವು ವರ್ಕ್ ಮಾಡಿ ತೊಗೊಂಬಂದ್ರೆ ನಿಮ್ಮ ಎನರ್ಜಿ ಕಡಿಮೆ ಆಯ್ತು, ಇದರೊಳಗೆ ಎಲೆಕ್ಟ್ರಿಕಲ್ ಎನರ್ಜಿ ಜಾಸ್ತಿ ಆಯ್ತು. ಕರೆಕ್ಟ್ ಆತಿಲ್ಲ? ಎನರ್ಜಿ ಕಡಿಮೆ ಆಯ್ತು, ಎನರ್ಜಿ ಜಾಸ್ತಿ ಆತಿಲ್ರಿ ಈಗಲ್ಲೇ ಆಯ್ತು ಮತ್ತೆ ಅಂತಾರ. ಇದೆಲ್ಲ ಐತೆ ನೋಡಿ. ಫಸ್ಟಿಗೆ ಒಂದು 2 ಪ್ಯಾರಾಗ್ರಾಫ್ ಅದಾವು. ಏನು ಟಾಪಿಕ್ ಗೊತ್ತಾನೆ? ಸಿಗ್ನಿಫಿಕೆನ್ಸ್ ಆಫ್ ಲೆನ್ಸ್ ಲಾ. ಅದರೊಳಗೆ ಇನ್ನೂ ನಾ ಏನು ಹೇಳಿಲ್ಲ ಗೊತ್ತಾನ, EMF ಫಾರ್ಮುಲಾದೊಳಗೆ ಮೈನಸ್ ಯಾಕೆ ಬರುತ್ತೆ ಅಂತ ಇನ್ನೂ ಹೇಳಿಲ್ಲ, ಅದು ಹೇಳ್ತೇನೆ. ಆ್ಯಕ್ಚುಲಿ ಸ್ವಲ್ಪ ವಿಚಾರ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈಗ. ಅದು ಸಿಗ್ನಿಫಿಕೆನ್ಸ್ ಆಫ್ ಲೆನ್ಸ್ ಲಾ ಅಲ್ಲಿ ಬರೋಣ. Lenz's law signifies the law of conservation of energy. This can be illustrated from the following example. Consider the magnet and coil experiment which we already discussed. When a bar magnet, ಇದನ್ನ ಹೇಳ್ತಾರ ಅವ್ರು ಇಲ್ಲಿ ಏನು ಮಾಡಿವಲ್ಲ ನಾವು, ಇದನ್ನ ಇಂಗ್ಲೀಷ್ನಾಗ ಹೇಳ್ತಾರಂಗೆ. When a bar magnet is approaching the coil with its north pole towards the coil, then the induced current flows in the coil in such a direction that the end face of the coil towards the magnet behaves like a north pole. This induced north pole tends to repel the approaching bar magnet. ಗೊತ್ತಾಗ್ತಿದೆ? ನಾನು ಏನು ಕನ್ನಡದ ಹೇಳಿದ್ದೆ ಅದನ್ನು ಇಂಗ್ಲೀಷ್ನಾಗ ಹೇಳಿದ್ರು ಮುಂದೆ. When the bar magnet is moved away from the coil, ಇದನ್ನು ದೂರ ತೊಗೊಂಡು ಹೋಗ್ಬೇಕಾದ್ರೆ ಏನಾಗಬೇಕಿದೆ? ಸೌತ್ ಪೋಲ್ ಆಗ್ಬೇಕು. ಓಕೆ. When the bar magnet is moved away from the coil, the induced current flows in the coil in such a direction that the end face of the coil towards the magnet behaves like a south pole. ಇದೆ ನಾರ್ತ್ ಆಗಿತ್ತಲ್ಲ, ಈಗ ಸೌತ್ ಆಗಿ ಇದನ್ನು ಅಟ್ರಾಕ್ಟ್ ಮಾಡಕ್ಕೆ ಟ್ರೈ ಮಾಡ್ತೈತೆ. This induced south pole tends to attract the receding bar magnet. ದೂರ ಹೋಗ್ತಿರ್ತಕ್ಕಂತಹ ಮ್ಯಾಗ್ನೆಟ್ ಎಲ್ಲಿ ಹೋಗಿ ತಡಿಲೆ ಅಂತ ಹಿಂಗೆ ಹಿಡ್ಕೊಂಡು ನಿಂದಿರ್ತದೆ ಮುಂದೆ. ಈಗ ಇದ್ರದ್ದು ಇದು ಎಕ್ಸ್ಪ್ಲನೇಷನ್ಕಿನ proof that Lenz's law is true ಅಂತ. In both the cases the experimenter ಅಂದ್ರೆ ನಾವು ಹೇಳಿದಲ್ಲ, ಹಿಂಗೆ ಇದನ್ನ ಮೂವ್ ಮಾಡಕ್ಕೆ ನಾವು ವರ್ಕ್ ಮಾಡೋಕ್ಕಾಗ್ತದೆ. ಅವಾಗ ನಮ್ಮ ಎನರ್ಜಿ ಕಡಿಮೆ ಆಗುತ್ತೆ. ನೀವು ಇದನ್ನ ಎಕ್ಸ್ಪೆರಿಮೆಂಟರ್ ಅನ್ನಕತ್ತಾರ. In both the cases, the experimenter has to do work in moving the magnet against repulsion or attraction. The mechanical energy kharched by him or her appears as the electrical energy in the coil. This way, the law of conservation of energy is followed in the phenomenon of electromagnetic induction. Thus, induced EMF opposes the change in magnetic flux. ಇಷ್ಟು ಗೊತ್ತಾಗ್ತಿದೆ? ಸೊ ಇಲ್ಲಿಗೆ ಲೆನ್ಸ್ ಲಾ ಮುಗೀತು. ಆ ಫಾರ್ಮುಲಾದೊಳಗೆ ಮೈನಸ್ ಯಾಕೆ ಬಂತು? ಮೈನಸ್ಸು ಅವರೊಂದು ಇಲ್ಲಿ ಉದ್ದೇಶ ಇಟ್ಕೊಂಡು ಹಾಕ್ಯಾರ. ಹಿಂಗೆ ಕೇಳ್ತಿರ್ತೀರಿ ನೋಡ್ರಿ, ಹಿಂಗೆ ಮಾಡಿರಿ ನೀವು ಅಲ್ಲಿ ಹಿಂಗೆ ಇದು ಮಾಡಿಸಿರಲ್ಲ, ಯಾಕ್ರಿ ಅದು ಎದಕ್ಕೆ ಗೊತ್ತನ, ಅದು ಇದು ಸುಳ್ಳಾಗ್ರಿ ಅಂತ ಹಿಂಗೆ ಹೇಳ್ತಿರ್ತಾರದ. ಹಂಗೆ ಇವ್ರಿಗೆ ಮೈನಸ್ ಯಾಕೆ ಹಾಕಿರ್ರಿ ಇಲ್ಲೇ? ಆ್ಯಕ್ಚುಲಿ ಅಲ್ಲಿ ಡಿಸ್ಕಷನ್ ಒಳಗೆ ಮೈನಸ್ ಬರೋ ಅವಶ್ಯಕತೆ ಇಲ್ಲ, ಅಂದರೂ ಮೈನಸ್ ಹಾಕ್ತಾರೆ. ಯಾಕೆ ಮೈನಸ್ ಅಂದ್ರೆ ದಿಸ್ ಮೈನಸ್ ಇಂಡಿಕೇಟ್ಸ್ ದಾಟ್ ದಿಸ್ opposes this. EMF opposes the change in magnetic flux. ಇದಕ್ಕೆ ಆಗಿ ಬರೋಂಗಿಲ್ಲ. ಇಟ್ ಅಪೋಸಸ್ ದ ಕಾಸ್ ಪ್ರೊಡ್ಯೂಸಿಂಗ್ ಇಟ್. ಆಗ್ಲಿಂದ ಏನು ಮಾಡಕತ್ತೀವಲ್ಲ ಅದನ್ನ ಇಂಡಿಕೇಟ್ ಮಾಡಕ್ಕೆ ಮೈನಸ್ ಹಾಕ್ತಾರೆ. ಅರ್ಥ ಆಗ್ತಿದ್ದು? ಹಾಂ. ನೆಕ್ಸ್ಟ್ ಏನೈತಿ ಈಗ? ರಿಮಾರ್ಕ್ಸ್. ಜೈ ರಿಮಾರ್ಕ್ಸ್ ಬಿಡ್ರಿ. ನ್ಯೂಮರಿಕಲ್ಸ್ ಇದ್ರಾಗಿಲ್ಲ, ಈ ಚಾಪ್ಟರ್ನಾಗ ನ್ಯೂಮರಿಕಲ್ಸ್ ಬರೋಂಗಿಲ್ಲ. ಸಣ್ಣ ಪುಟ್ಟ ಒಂದೆರಡು ಬರ್ತಾವ, ಅದನ್ನ ಆಮೇಲೆ ಮಾಡಿಸ್ತೇನೆ. emotional EMF. ಸೊ ಈ ಮೋಷನಲ್ EMF ಅನ್ನುವಂಥ ಟಾಪಿಕ್ನೊಳಗೆ ಒಂದು ಸ್ಮಾಲ್ ಡೆರಿವೇಶನ್ ಮಾಡ್ತೀವಿ ನಾವು, ವೆರಿ ಸ್ಮಾಲ್ ಡೆರಿವೇಶನ್. ಏನಂತ ಹೇಳ್ತೀನಿ, ಕೇಳ್ತೀರಿ? ಓಕೆ. ಈಗ ಈ ಕ್ಲಾಸ್ನೊಳಗೆ ಹೆಂಗೂ 2 ಬೋರ್ಡ್ ಅದಾವ ನೋಡ್ರಿ. ಈಗ ಹಾಂ ಸರ್, ಇದೊಂದು ಬೋರ್ಡ್ ಸರ್, ನಾವು ಬೋರ್ಡ್ ಸರ್, ಹಂಗಲ್ಲ. ಫೀಲಿಂಗ್ ಬೋರ್ಡ್ ಅಲ್ಲ ನಾನು ಹೇಳಾಗ್ತಿದ್ದೆ, ಆ್ಯಕ್ಚುಯಲ್ ಬೋರ್ಡ್. ಅಲ್ಲೊಂದು ಬ್ಲ್ಯಾಕ್ ಬೋರ್ಡ್ ಐತಿ, ಇಲ್ಲೊಂದು ವೈಟ್ ಬೋರ್ಡ್ ಐತಿ. ಒಂದು ಕೆಲಸ ಮಾಡೋಣ, ಅದೇನೈತಲ್ಲ ಅದು ನಾರ್ತ್ ಪೋಲ್ ಆಫ್ ಅ ಮ್ಯಾಗ್ನೆಟ್ ಅಂತ ಅನ್ಕೊಳ್ಳೋಣ. ದಟ್ ಬೋರ್ಡ್ ಇಸ್ ಅ ನಾರ್ತ್ ಪೋಲ್ ಆಫ್ ಅ ಮ್ಯಾಗ್ನೆಟ್. ಇದು ಸೌತ್ ಪೋಲ್ ಆಫ್ ಅ ಮ್ಯಾಗ್ನೆಟ್. ಅದು ಎಂಥ ಮ್ಯಾಗ್ನೆಟ್ ಅಂದ್ರೆ ಅವು ಹಾರ್ಸ್ ಶೂ ಮ್ಯಾಗ್ನೆಟ್ ಇರ್ತಾವೆ ನೋಡ್ರಿ. ಅವು ನಡು ಗ್ಯಾಪ್ ಇರ್ತಾವೆ. ಅದು ಅಲ್ಲೇ
ನಾರ್ತ್ ಪೋಲ್ ಅಂದ್ರೆ ಅಲ್ಲಿಂದ ಹಿಂಗೆ ಚಲುವಾಗಿ ಅದು ಹಾರ್ಸ್ ಶೂ ಹಿಂಗೆ ಹಾಶ್ ಬಂದು ಇಲ್ಲಿಗೆ ಎಂಡ್ ಆಗಿರ್ತೈತಿ. ನಾವು ಆ ನಾರ್ತ್ ಪೋಲ್ ಸೌತ್ ಪೋಲ್ ನೋಡಕ್ಕೆ ಕೂತೀವಿ. ಮೋಷನಲ್ ಇ ಎಮ್ ಎಫ್ ಅಂದ್ರೆ ಅಂತ ಹೇಳಕತ್ತೀನಿ ನಾ ಈಗ. ಸೊ ಈಗ ನಾ ಏನು ಮಾಡ್ತೀನಿ, ಒಂದು ಮೆಟಾಲಿಕ್ ರಾಡ್ ತೊಗೊಂಡು ಅಂದಂಗೆ ಅದು ನಾರ್ತ್ ಪೋಲ್ ಇದು ಸೌತ್ ಪೋಲ್ ಅಂದ್ರೆ ಇವು ಬರ್ತಿರ್ತಾವೆ, ಇಲ್ಲಿ ಇವು ಬರ್ತಿರ್ತಾವೆ, ಹಿಂಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬರ್ತಿರ್ತಾವೆ ಅಲ್ಲಿಂದ ಹಿಂಗೆ. ಸೊ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬರ್ತಿರ್ತಾವಲ್ಲ, ಅದ್ರ ನಡು ನಾ ಏನು ಮಾಡ್ತೀವಿ, ಒಂದು ಮೆಟಾಲಿಕ್ ರಾಡ್ ಹಿಡ್ಕೊಂಡು ಹಿಂಗೆ ಓಡಿ ಹೋಗ್ತೀನಿ. ರಿಲೇ ಆಡಾಕತ್ತೀರಿ ಸರ್? ನಾವು ನೋಡಿ ಸರ್ 4 ಮಂದಿ ಯಾರ್ಯಾರೀ ರಿಲೇ ಅಲ್ಲಿದೆ. ಈ ಮೆಟಾಲಿಕ್ ರಾಡ್ ಅಂತ ಓಡ ಹೋಗ್ಬೇಕಂತಲ್ಲ. ಇಫ್ ದಿಸ್ ಮೆಟಾಲಿಕ್ ರಾಡ್ ಈಸ್ ಮೂವ್ಡ್ ಇನ್ ದಿಸ್ ರೀಜನ್, ಯಾಕೆ ಹಿಂಗೆ ಮಾಡ್ತಾರೆ, ಇದನ್ನ ತೊಗೊಂಡು ಹೋಗಿ ಲಾಸ್ಟ್ ಡೈನಮೋ ಕನೆಕ್ಟ್ ಆಗ್ತೈತೆ ಟಾಪಿಕ್. ಈ ಸದ್ಯ ಡೈನಮೋ ಈ ಸೀನ್ನಾಗ ಬರೋಂಗಿಲ್ಲ. ಸುದ್ದಿ ಕೇಳಿ, ಡೈನಮೋ ಸುದ್ದಿ ಕೇಳಿರಿ. ಹಾಂ, ಇದಕ್ಕೆ ಕನೆಕ್ಷನ್ ಬರುತ್ತೆ ಲಾಸ್ಟಿಗೆ. ಸೊ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತೂ ಅದಾವೆ. ಹಾಂ, ಈಗ ನೋಡ್ರಿ, ಇಲ್ಲಿ ನಾನು ಏನು ಮಾಡ್ತೀನಂದ್ರೆ, ಈ ವೈಟ್ ಬೋರ್ಡ್ ಕಾಣಿಸೋದತ್ತಲ್ಲ, ಎಂಟೈರ್ ವೈಟ್ ಬೋರ್ಡ್ ಈಸ್ ಸೌತ್ ಪೋಲ್ ಅಂತ. ಇಲ್ಲಿಗ ಒಂದು ಪಾರ್ಟ್ ಆಫ್ ದ ವೈಟ್ ಬೋರ್ಡ್ ಈಸ್ ಸೌತ್ ಪೋಲ್, ಆ ಕಡೆ ಎಂಟೈರ್ ಬ್ಲ್ಯಾಕ್ ಬೋರ್ಡ್ ಈಸ್ ನಾರ್ತ್ ಪೋಲ್, ಬಿಕಾಸ್ ದಟ್ ಬ್ಲ್ಯಾಕ್ ಬೋರ್ಡ್ ಈಸ್ ಸ್ಮಾಲರ್ ದನ್ ದಿಸ್. ಹಂಗೆ. ಹಾಂ, ಈಗ ನಾನು ಏನು ಮಾಡ್ತೀನಿ, ಅಲ್ಲಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬರ್ತೀವಿ, ಇಲ್ಲಿಂದ ಇರ್ತೀನಿ ನಾ ಈಗ. ಅಂದ್ರೆ ಐ ಆಮ್ ಸ್ಟ್ಯಾಂಡಿಂಗ್ ಔಟ್ಸೈಡ್ ದ ಇನ್ಫ್ಲೂಯೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲಿಗೆ ನಾ ಎಲ್ಲಿ ನಿಂತಿರಲಿಲ್ಲ, ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲ. ಇದಕ್ಕೂ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇದ್ರಾಗ ಪಾಸ್ ಆಗಿಲ್ಲ. ಈಗ ಇದೇನಿದೆ, ಪೆನ್ ಸರ್, ಮೆಟಾಲಿಕ್ ರಾಡ್. ಇದರೊಳಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಸದ್ಯ ಇಲ್ಲ. ನಾನು ಹಿಂಗೆ ಮೂವ್ ಆಗಿ ಒನ್ಸ್ ಐ ಎಂಟರ್ ಇನ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್, ಇದರೊಳಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಯ್ತು. ಮೊದಲು 0 ಇತ್ತು, ಈಗ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬಂತಂದ್ರೆ ಇದ್ರಾಗೂ ಪಾಸ್ ಆಗ್ತವೆ ಈಗ ಅವು. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸಿಗೆ, ಯಾರಿಗೆ ಅವಕ್ಕೆ ಈ ಐರ್ನು ಇಂಥ ಒಂದಿಷ್ಟು ಫೆರೋ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಂತ ಇರ್ತಾವ್ರಿ, ಅವು ಕಂಡ್ರೆ ಭಾರಿ ಪ್ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸಿಗೆ. ಅಯ್ಯೋ ನನ್ನ ಫೆರೋ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂತ ಬರ್ತಾವೆ ಅವ್ರಿ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹಂಗೆ ಬರ್ತಾವೆ, ಬಂದು ಇದ್ರಾಗ ಪಾಸ್ ಆಗ್ತಾವೆ. ಈಗ ಯಾವುದೋ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಹಿಂಗೆ ಹೋಗ್ತಿರ್ತೈತಿ, ಇದನ್ನ ನೋಡಿ ಹಿಂಗೆ ಬಂದು ಇದ್ರಾಗ ಪಾಸಾಗಿ ಹಿಂಗೆ ಹೋಗುತ್ತೆ. ಅಷ್ಟರ ಮಟ್ಟಿಗೆ ಇದ್ರದ್ದು ಪರ್ಮಿಯಾಬಿಲಿಟಿ ಜಾಸ್ತಿ ಇರುತ್ತೆ. ಪರ್ಮಿಟಿವಿಟಿ ಈಸ್ ದ inverse degree of permission given for electric field lines to pass through a given medium. ಹಂಗೆ ಇದಕ್ಕೆ ಪರ್ಮಿಟಿವಿಟಿ ಮಾತಾಡಂಗಿಲ್ಲ ನಾವು. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಪರ್ಮಿಯಾಬಿಲಿಟಿ, ಇದ್ರ ಪರ್ಮಿಯಾಬಿಲಿಟಿ ಜಾಸ್ತಿ ಇರ್ತೈತಿ. ಹಂಗೆ ನೀವು ನಿಮ್ಮ ಪರ್ಮಿಯಾಬಿಲಿಟಿ ಜಾಸ್ತಿ ಇಟ್ಕೊಂಡ್ರೆ ಫಿಸಿಕ್ಸ್ ಸ್ವಲ್ಪ ಹೆಚ್ಚಿಗೆ ಹೋಗ್ತೈತಿ. ಬ್ಲಾಕ್ ಮಾಡ್ಕೊಂಡು ಕುಂತ್ಬಿಟ್ರೆ ನೋ ಪರ್ಮಿಯಾಬಿಲಿಟಿ ಅಂದ್ರೆ ಹೋಗ್ಬಿಡ್ತಾವೆ. ಹಂಗೆ ಮಾಡಬಾರ್ದು. ಸೊ ಇನ್ನೊಮ್ಮೆ ಏನೋ ಮಾಡಾತಿದ್ವಿ ನಾವು ಇಲ್ಲೇ, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಫ್ಲೂಯೆನ್ಸಿಂದ ನಾನು ಹೊರಗೆ ನಿಂದಿರ್ತೀನಿ. ರೈಟ್ ನಾವು ಇದರೊಳಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ 0, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇದ್ರಾಗಿಲ್ಲ. ಒನ್ಸ್ ವಿ ಎಂಟರ್ ಆ್ಯಂಡ್ ಸ್ಟಾರ್ಟ್ ಮೂವಿಂಗ್ ಇನ್ ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್, ಇದರೊಳಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಹಾಕುವಂತ ಹೋಗ್ತದೆ. ಒಂದು ಎಂಟರ್ ಆದ ಕೂಡಲೇ ಚೇಂಜ್ ಆಗ್ತೈತಿ, ಆಮೇಲೆ ಮುಂದೆ ಮೂವ್ ಹಾಕುವಂತ ಹೋದಂಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಯಾವ ಇದ್ರಾಗ ಇಲ್ಲಿ ಎಂಟರ್ ಆದ ಕೂಡಲೇ ಇದ್ರಾಗ ಪಾಸಾಗಿ ಹೋಗಿರ್ತಾವಲ್ಲ, ಇದು ಸರಿತಂದ್ರೆ ಅವು ಸರ್ಕೊಂಡ್ಬಿಡ್ತಾವೆ, ಮತ್ತು ಹೊಸ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇದ್ರಾಗ ಪಾಸ್ ಆಗ್ತಾವೆ ನೋಡ್ರಿ. ಆಸ್ ವಿ ಮೂವ್, ಒಂದು ಇದು ಏನಂತಾರೆ ಅದಕ್ಕೆ ವೆಲಾಸಿಟಿ, ಇದಕ್ಕೊಂದು ವಿ ಅನ್ನೋ ವೆಲಾಸಿಟಿ ಐತೆ ಅಂತ ತಿಕ್ಕೋರಿ. ಎಷ್ಟೈತಿ? ವಿ ಅನ್ನೋಷ್ಟು ವೆಲಾಸಿಟಿದಿಂದ ಇದು ಹಿಂಗೆ ಪಾಸ್ ಆಗಿ ಹೋತಂದ್ರೆ ಇದು ಮೂವ್ ಆಗಿ ಹಿಂಗೆ ಹೊರಗೆ ಹೋಗೋ ತನಕ ಇದರೊಳಗೆ ಇದಾಕೊಂತ ಹೋಗ್ತೈತೆ, ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಆದ ತಕ್ಷಣ ಇದ್ರಾಗ ಒಂದು ಕರೆಂಟು EMF ಬರ್ತಾವೆ. ಎಷ್ಟು ಇದ್ರೊಳಗೆ EMF ಇಂಡ್ಯೂಸ್ ಆತಂತ ಹೇಳಿ ಡೆರಿವೇಶನ್ ಮಾಡೋಕೆ ಫಾರ್ಮುಲಾ. ಒಂದು ರಾಡನ್ನು ಮೋಷನ್ ಒಳಗಿಟ್ಟಾಗ ಅದರೊಳಗೆ ಎಷ್ಟು EMF ಬರುತ್ತೆ, ಮೋಷನಲ್ EMF. ಅರ್ಥ? ಓಕೆ, ವಾಪಸ್ ಬರೋಣ. ಸೊ ಹಿಂಗೆ ಅಷ್ಟು ಹೋದ್ರೆ, ಈ ಮ್ಯಾಗ್ನೆಟಿಕ್ ಫೀಲ್ಡ್ನಾಗ ಅಷ್ಟು ಹೋದ್ರೆ ಇದರೊಳಗೆ ಎಷ್ಟು EMF ಬರುತ್ತೆ ಅಂತ ಡೆರಿವೇಶನ್ ಮಾಡೋಣ. ಹಾಂ, ಅವ ಯಾರೋ ಇದ್ದು ನೋಡ್ರಿ, ಫ್ಯಾರಡೆ ಅಂತ ಹೋಯ್ತು ನೋಡ್ರಿ, ಪರಿಚಯ ನಾವು. ಹಾಂ, ಕೇಳ್ದಂಗೆ ಐತೆ ಸರ್. ಆ ಫ್ಯಾರಡೆ, ಅಯ್ಯೋ ಏನು ಬರಿಬೇಕಂತ ಮಾಡಿದ್ದೆ, ಇಲ್ಲಿ ಬರೆದಿತ್ತು, ಅನ್ಕಿಸ್ಬಿಟ್ನೆ. ಹೇಳ್ಬಿಟ್ರೆ ಫ್ಯಾರಡೆ ಅನ್ನೋವ EMF ನಮಗೆ ಈ ಮೆಟಾಲಿಕ್ ರಾಡ್ಲಿಂದ ಬರೆಯಾಗತ್ತದೆ. ಆ್ಯಕ್ಚುಲಿ ಈ ಮೆಟಾಲಿಕ್ ರಾಡ್ನೊಳಗನ ಎಷ್ಟು ಅಲ್ಲ ಕಡೆಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗಿ
ಕಡೆಗೆ ಇದ್ರೊಳಗೆ ಎಷ್ಟು ಇ ಎಮ್ ಎಫ್ ಬರುತ್ತೆ ಅಂತನ ಬೇಕಾಗಿತ್ತು ಈಗ ನಮ್ಗೆ. ಹಾಂ, ಆ ಇ ಎಮ್ ಎಫ್ ಕ್ಯಾಲ್ಕ್ ಮಾಡೋಕ್ಕೆ ಒಂದು ಫಾರ್ಮುಲಾ. ನೀವು ಟೆನ್ಷನ್ ಮಾಡ್ಕೊಂಡು ಕೂತಿದ್ದೀರಿ ಅಂತಿಕೋರಿ, ಅಯ್ಯೋ ಈ ಮೆಟಾಲಿಕ್ ರಾಡ್ನೊಳಗೆ ಇ ಎಮ್ ಎಫ್ ಕ್ಯಾಲ್ಕುಲೇಟ್ ಮಾಡೋಕೆ ಡೆರಿವೇಷನ್ ಮಾಡ್ಬೇಕಂತ ಹೆಂಗೆ ಮಾಡಲಿ ಅಂಥೇಳಿ ವಿಚಾರ ಮಾಡ್ಕೊಂಡು ಟೆನ್ಷನ್ ಮಾಡ್ಕೊಂತ ರಾತ್ರಿ ಮಕ್ಕೊಂಡ್ರೆ ಕನಸಿನೊಳಗೆ ಫ್ಯಾರಡೆ ಬಂದು ಕಪಾಳಕ್ಕೆ ಕೊಡೋದು. ನಾ ಫಾರ್ಮುಲಾ ಎದಕ್ಕೆ ಕೊಟ್ಟೀನಿ? ಫಾರ್ಮುಲಾ ಇರೋದ ಇ ಎಮ್ ಎಫ್ ಕ್ಯಾಲ್ಕುಲೇಟ್ ಮಾಡೋಕೆ, ಅದನ್ನು ನಿನ್ನೆರ ಕಲ್ತಿದ್ದಿ ಅಂತ ಅವ್ನು ಹೇಳಿ ಹೋಗ್ತಾನೆ. ಸೊ ಅದಕ್ಕೆ ನಾವು ಮುಂಜಾನೆ ಎದ್ದು ಹೌದಲ್ಲ ಅಂಥೇಳಿ ಈಗ ಅದನ್ನು ಯೂಸ್ ಮಾಡ್ತೀವಿ. ಸೊ ನಮಗೇನು ಬೇಕು, ಇಲ್ಲೇ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗೆ ಮಾಡ್ಯಾರ ನೋಡ್ರಿ, ಹೌದಲ್ಲ? ಹಿಂಗೆ ಎಕ್ಸ್ 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 ಅಂತೇನೋ ಮಾಡಿಲ್ಲ ಅವರು ಚಿತ್ರ. ಹಾಂ, ನಡೀತೈತೆ. ಎಕ್ಸ್ ಹಿಂಗೆ ಮಾಡ್ಯಾನ, ರೌಂಡ್ ಮಾಡ್ಯಾನ. ಇಟ್ಸ್ ಓಕೆ ಇರಲಿ, ನಡೀತೈತೆ. ಹಂಗೆ ಮಾಡಬೇಕಂತೇನಿಲ್ಲ. ಹಿಂಗೆ ಮಾಡಿದ್ರಿ ಅಂತ ಹೇಳ್ತೀನಿ. ಹಿಂಗೆ ಮಾಡಿದ್ರಿ ಅಂದ್ರೆ ಸರ ಈ ಡೈಗ್ರಾಮ್ ರಾಂಗ್ ಐತೆ ಅಂತ ಅಲ್ರಿ. ರಾಂಗ್ ಇದ್ರೆ ಒಂದ್ಸಲ ಹಾಕ್ತಾರೆ, ಇಷ್ಟು ರಾಂಗ್ ಐತಿ ರಾಂಗ್ ಐತಿ ರಾಂಗ್ ಐತಿ ರಾಂಗ್. ಹಿಂಗೆ ಮಾಡಂಗಿಲ್ಲ. ಇದು ರಾಂಗ್ ಅಲ್ಲ, ರಾಂಗ್ ರೇಟಲ್ಲಿ ಇದೆ. ಇದ್ರ ಮೀನಿಂಗ್ ಏನಂತ ಹೇಳ್ತೀನಿ. ಸೊ ಈಗ ನೋಡ್ರಿ, ನೀವು ನನಗೆ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ಬೇಕು. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹಿಂಗೆ ಹೊಂಟಾವು ಅಂತ ತೋರಿಸಿದ್ರೆ ನಾವೇನು ಅರ್ಥ ಮಾಡ್ಕೋಬೇಕು? ಈ ಕಡೆ ನಾರ್ತ್ ಪೋಲ್ ಐತಿ, ಈ ಕಡೆ ಸೌತ್ ಪೋಲ್. ಈಗ ನನಗೆ ಈ ಕಡೆ ನಾರ್ತ್ ಪೋಲ್, ಈ ಕಡೆ ಸೌತ್ ಪೋಲ್ ಐತೆ ಅಂತ ಇಂಡಿಕೇಟ್ ಮಾಡೋಕೆ ನಾ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹಿಂಗೆ ಹಾಕ್ತೀನಿ. ಈ ಬೋರ್ಡ್ನೊಳಗೆ ನೀವು ಈಗ ನನಗೆ ಇಲ್ಲಿ ಬೋರ್ಡ್ನೊಳಗೆ ನೀವೇನು ತೋರಿಸ್ಬೇಕಂದ್ರೆ ಅಲ್ಲಿ ನಾರ್ತ್ ಪೋಲ್ ಇಲ್ಲಿ ಸೌತ್ ಪೋಲ್ ಐತೆ, ಅದನ್ನು ಬೋರ್ಡ್ನಾಗ ತೋರಿಸ್ಬೇಕು. ಇಲ್ಲಿ ನಾರ್ತ್ ಪೋಲ್ ಇಲ್ಲಿ ಸೌತ್ ಪೋಲ್ ಇದ್ದರೆ ಹಿಂಗೆ ತೋರಿಸ್ತೀರ ಯಾರು, ಈ ಕಡೆ ನಾರ್ತ್ ಈ ಕಡೆ ಸೌತ್ ಇದ್ರೆ ಹಿಂಗೆ ತೋರಿಸ್ತೀರಿ. ಇಲ್ಲೇ ನಾರ್ತ್ ಇಲ್ಲೇ ಸೌತ್ ಇದ್ರೆ ಹೆಂಗೆ ತೋರಿಸ್ತೀರಿ? ಹಿಂಗೆ ಹೋಗೇ ತೋರಿಸ್ರಿ ನೋಡಿ, ಹಿಂಗೆ ತೋರಿಸ್ತೀವಿ ಸರ್. ಆದರೆ ಇಲ್ಲಿ ಬೋರ್ಡ್ ಮೇಲೆ ಇಂಡಿಕೇಟ್ ಮಾಡ್ಬೇಕಲ್ಲ, ಅದಕ್ಕೆ ಎರಡು ಟೈಪ್ ಆಫ್ ಸಿಂಬಾಲ್ ಯೂಸ್ ಮಾಡ್ತಾರೆ. ಯಾವಾಗ ನಿಮ್ಮ ಒಂದಿಷ್ಟು ಡೈಗ್ರಾಮ್ನಾಗ ಹಿಂಗೂ ಸಿಗ್ಬೋದು. ಎರಡು ಟೈಪ್ ಆಫ್ ಸಿಂಬಲ್ ಅದಾವೆ. ಡಾಟ್ 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 ಅರ ಹಾಕ್ತಾರೆ, ಕ್ರಾಸ್ 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 ಅರ ಹಾಕ್ತಾರೆ. ಸೊ ಡಾಟದ ಮೀನಿಂಗ್ ಏನು, ಕ್ರಾಸದ ಮೀನಿಂಗ್ ಏನು ಅಂತ ಹೇಳ್ತೀನಿ ಈಗ. ಸೊ ಕ್ರಾಸದ ಮೀನಿಂಗ್ ಏನಂದ್ರೆ, ನಾವು ಎಲ್ಲಿ ನಿಂತು ಹಿಂಗೆ ನೋಡ್ತಿರ್ತೀವಲ್ಲ, ನಮ್ಮಿಂದ ಅದನ್ನು ನೀವು ನೋಡ್ಬೇಕಾರೆ ನಮ್ಮಿಂದ ನಾವಂದ್ರೆ ಅಬ್ಸರ್ವರ್. ಈಗ ಕ್ರಾಸ್ ಕ್ರಾಸ್ ಇದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಅವೇ ಫ್ರಮ್ ದಿ ಅಬ್ಸರ್ವರ್. ಡಾಟ್ ಇದ್ರೆ ಟುವರ್ಡ್ಸ್ ದಿ ಅಬ್ಸರ್ವರ್. ಈಗ ನಾನು ಹಿಂಗೆ ಡಾಟ್ 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 ಹಾಕಿದ್ದೆ ಅಂದ್ರೆ ನೀವು ಏನು ಅರ್ಥ ಮಾಡ್ಕೋಬೇಕು, ನಿಮ್ಮ ಕಡೆ ಬರಾಕ್ ಹತ್ಯಾವ ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ನಿಮ್ಮ ಕಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬರಾಕತ್ತಾವ ಅಂದ್ರೆ ಹಿಂದೆ ಏನೈತಿ, ನಾರ್ತ್ನಿಂದ ಹೊರಗೆ ಬರ್ತಾವ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯಾವಾಗಲೂ. ಇಲ್ಲಿ ಡಾಟ್ 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 ಹಾಕಿದ್ರೆ ನಿಮ್ಮ ಕಡೆ ಬರಾಕತ್ತಾವ ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಅವಾಗ ಹಿಂದೆ ಏನೈತಿ, ಮುಂದೆ. ಹಾಂ, ಸಿಮಿಲರ್ಲಿ ಕ್ರಾಸ್ ಕ್ರಾಸ್ ಇದ್ರೆ ಅವೇ ಫ್ರಮ್ ದಿ ಅಬ್ಸರ್ವರ್ ಅಂದ್ರೆ ಈ ಕಡೆ ಈ ಕಡೆ. ಹಾಂ, ಈಗ ಇಷ್ಟು ನಾ ಹೇಳಿರ್ತೀನಿ ಸದ್ಯ. ಹಾಂ, ಗೊತ್ತಾಗುತ್ತೆ. ಮತ್ತೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ಇದಕ್ಕೊಂದು ಟ್ರಿಕ್ ಐತಿ. ಈಗ ಅದನ್ನು ಹೇಳ್ತೀನಿ. ಏನು ಟ್ರಿಕ್ ಅಂದ್ರೆ, ಇದಕ್ಕೆ ಟ್ರಿಕ್ ಹೇಳ್ತೀನಿ ಮತ್ತು ಇದು ಅಂಡರ್ಸ್ಟುಡ್. ಅವಾಗ ಇದಕ್ಕೇನು ಟ್ರಿಕ್ ಅಂದ್ರೆ, ಹಿಂಗೆ ಕ್ರಾಸ್ 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 ಹಾಕ್ತಿರ್ತೀವಲ್ಲ, ಅವಾಗ ಸ್ವಲ್ಪ ಸಿಟ್ಟಿಗೆ ಎದ್ದು ಹಾಕ್ಬೇಕು. ಕ್ರಾಸ್ ಕ್ರಾಸ್ ಏನಂತ, ನನ್ನ ಕಡೆ ಬರಾಕತ್ತಿಲ್ಲ, ನನ್ನ ಕಡೆ ಬರಾಕತ್ತಿಲ್ಲ, ನನ್ನ ಕಡೆ ಬರಾಕತ್ತಿಲ್ಲ, ನನ್ನ ಕಡೆ ಬರಾಕತ್ತಿಲ್ಲ, ನನ್ನ ಕಡೆ ಬರಾಕತ್ತಿಲ್ಲ. ಎಷ್ಟು ಹೊಕ್ಕ ನೋಡು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನನ್ನಿಂದ ದೂರ ಹೊಂಟಾವ, ನಮ್ಮ ಕಡೆ ಬರಾಕತ್ತಿಲ್ಲ ಅಂದರೆ ನಮ್ಮಿಂದ ದೂರ ಹೊಂಟಾವಂತ. ಸೊ ಇಷ್ಟ. ಇದಾದಮೇಲೆ ಅವ್ರೊಂದು ಹಿಂಗೆ ರಾಡ್ ತೋರಿಸಿರ್ತಾರಲ್ಲೇ, ಆ ರಾಡ್ ಹಿಂಗಿರುತ್ತೆ. ಆ ರಾಡಿಗೆ ಹಿಂಗೆಲ್ಲ ಹಿಂಗೆ ಮಾಡಿರ್ತಾರೆ ನೋಡ್ರಿ, ಲೆಂತ್ ಅದು ರಾಡದ್ದು ಏನು ಲೆಂತ್. ಆಮೇಲೆ ಸ್ಟಾರ್ಟಿಂಗ್ ರಾಡ್ ಇಲ್ಲಿತ್ತು ಅಂತ ಅನ್ಕೊಂಡು ಹಿಂಗೆ ಡಾಟ್ 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 ಮಾಡ್ತೀನಿ ನೋಡ್ರಿ. ನಾನು ಡಾಟ್ 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 ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡಾಟ್ ಆವಲ್ಲಿ ಡ್ಯಾಶ್ 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 ಇಲ್ಲಿತ್ತು ರಾಡ್. ಸೊ ಮೂವ್ ಹಾಕೋಂತ ಇಲ್ಲಿ ಬಂದಿದೆ ಕೋರಿ, ಇಲ್ಲಿ ಬಂದಿದ್ರೆ ಮತ್ತೆ ಇದೇನು ಸರ್ ಅಂದರೆ ಇಂಟರ್ಮೀಡಿಯೇಟ್ ಅದು ನಾಟ್ ಏನೋ ಇಲ್ಲಿತ್ತು ಇಲ್ಲಿ ಹೊಂಟೈತಿ. ಹಿಂಗೆ ಹೋಗ್ಬೇಕಾರೆ ಇಟ್ ಹ್ಯಾಸ್ ಕವರ್ಡ್ ಅ ಡಿಸ್ಟೆನ್ಸ್ ಎಕ್ಸ್. ಸೊ ಇಟ್ ಹ್ಯಾಸ್ ಕವರ್ಡ್ ಅ ಡಿಸ್ಟೆನ್ಸ್ ಎಕ್ಸ್ ಅಂತ ಎಷ್ಟು ಸರ್ತಿ ಸರ್ ಬರೆಯೋದು? ಹಂಗಲ್ರಿ, ಇದೊಂದು ಬೇರೆ ಟೈಪ್ ಎಕ್ಸ್ ಮಾಡಿ ನೋಡಿ ನಾನು ಈಗ. ಸೊ ರಾಡದ ಲೆಂತ್ ಎಷ್ಟು? ಹಾಂ, ಎಲ್. ಸೊ ಎಷ್ಟು ಡಿಸ್ಟೆನ್ಸ್ ಅದು ಕವರ್ ಮಾಡೈತಿ? ಎಕ್ಸ್ ಅಂದಂಗೆ ಹಿಂಗೆ ನೋಡಿದ ಇಲ್ಲಿ ತಗೋರಿ ಹೇಳೇ ಬಿಡ್ತೀನಿ. ಒಂದು ಈ ಟಾಪಿಕ್ ಚಾಲು ಮಾಡೋಕ್ಕಿಂತ ಮೊದಲೊಂದು ಟಾಪಿಕ್ ಹೇಳಿ ಆಮೇಲೆ ಇಲ್ಲಿ ಬರೋಕೊಂಡು ಮಾಡಿದ್ದೆ ನಾನು. ಈಗ ಹೇಳ್ತೀನಿ ತಗೋರಿ. ಈಗ ನೋಡ್ರಿ, ಇದನ್ನ ನೋಡ್ದಂಗೆ ಅನ್ನಿಸ್ಬೇಕು ನಿಮ್ಗೆ. ಹಾಂ, ಅನಿಸುತ್ತೆ. ಅದು ಏನದು ಗೊತ್ತಿಲ್ಲ. ಎಲೆಕ್ಟ್ರಿಕ್ ಫ್ಲಕ್ಸ್, ಹೌದಾ? ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ಅ ಗಿವನ್ ಏರಿಯಾ.
ಇ ಅಂದ್ರೆ ಏನು? ಎಲೆಕ್ಟ್ರಿಕ್ ಫೀಲ್ಡ್. ಡೆಲ್ಟಾ ಎಸ್ ಅಂದ್ರೆ ಏನು? ಏರಿಯಾ. ಥೀಟಾ ಇಸ್ ಆಂಗಲ್ ಬಿಟ್ವೀನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಏರಿಯಾ ವೆಕ್ಟರ್ ಅಂತ ಹೇಳ್ತೀವಿ ನಾವು. ಫೈ ಇ ಅಂದ್ರೆ ಏನು? ಇನ್ನೊಮ್ಮೆ ಹೇಳ್ರಿ. ಎಲೆಕ್ಟ್ರಿಕ್ ಫ್ಲಕ್ಸ್. ಫೈ ಬಿ ಅಂದ್ರೆ ಈಗ ಇದ ಫಾರ್ಮುಲಾ ನಾವು ಚೇಂಜ್ ಮಾಡಿ ಬರೆದ್ರೆ ಬಿ ಡೆಲ್ಟಾ ಎಸ್ ಅಂದ್ರೆ ಏರಿಯಾ ಎ ಅಂತ ಬರೀತೀವಿ, ನಡೀತಿತ್ರಿ, ಇಂಟು ಕಾಸ್ ಥೀಟಾ. ಅರ್ಥ ಆಗ್ತಿದೆ? ಸೊ ಇಷ್ಟಾದ್ಮೇಲೆ ಇದನ್ನ ಯಾಕೆ ಹೇಳಿದ್ ಗೊತ್ತ? ನಾನು ನಮಗೇನು ಬೇಕಾಗಿತ್ತು, ಏನು ಮಾಡಾಕತ್ತೀವಿ ಅಂದಂಗೆ. ಟಾಪಿಕ್ ಹೆಸರು ಏನಿದು? ಮೋಷನಲ್ ಇ ಎಮ್ ಎಫ್ ಅಂದ್ರೆ ಮೋಷನ್ನಿಂದ ಬರುವಂತಹ ಕರೆಂಟ್. ನೆಕ್ಸ್ಟ್ ಬರ್ತೈತಿ ಇ ಎಮ್ ಎಫ್. ಫಸ್ಟ್ ಈ ರಾಡ್ನೊಳಗೆ ಎಷ್ಟು ಇ ಎಮ್ ಎಫ್ ಅಂತಂದ್ರೆ ಡೆರಿವೇಶನ್ ಮಾಡಕ್ಕೆ ಹೊಂಟಿವಿ ನಾವೀಗ. ಸೊ ಇ ಎಮ್ ಎಫ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಮೈನಸ್ ಡಿ ಫೈ ಬಿ ಬೈ ಡಿ ಟಿ ನಾ ಅಂತೀನಿ, ವಿ ಹ್ಯಾವ್ ಅಂತಿದೆ. ಇದನ್ನ ಯಾಕೆ ಬರ್ದಿರ್ಬೋದು ನಾನೀಗ? ಇನ್ನು ತೊಗೊಂಡು ಹೋಗಿ ಇದ್ರಾಗ ಒಯ್ಯಬೇಕು. ಈಗ ಒಗೆದು ಇದನ್ನು ಮಾಡ್ಬೇಕು ನಾನು, ಡಿಫ್ರೆನ್ಸಿಯೇಷನ್ ಡೆರಿವೇಶನ್ ಮಾಡ್ಬೇಕು. ಡಿ ಫೈ ಬೈ ಡಿ ಟಿ ಅಂದ್ರೆ ಇದು ಡಿ ಎಕ್ಸ್ ಬೈ ಡಿ ಟಿ, ಡಿ ವೈ ಬೈ ಡಿ ಟಿ, ಡಿಫ್ರೆನ್ಶಿಯೇಟಿಂಗ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಹಿಂಗೆ ಮಾಡ್ತಿರ್ತಾರೆ ನೋಡ ಹಂಗೆ. ಸೊ ಥೀಟಾ ಅಂದ್ರೆ ಏನಿಲ್ಲ, ಆಂಗಲ್ ಬಿಟ್ವೀನ್ ಮ್ಯಾಗ್ನೆಟಿಕ್. ಅಲ್ಲೇ ಇ ಎ ಕಾಸ್ ಆದಾಗ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಏರಿಯಾ ವೆಕ್ಟರ್ ಅಂತೀವ. ಇಲ್ಲೇ ಥೀಟಾ ಇಸ್ ಆಂಗಲ್ ಬಿಟ್ವೀನ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಏರಿಯಾ ವೆಕ್ಟರ್. ಹೌದ್ರಿ? ಒಂದು ನಿಮಿಷ ತಡ್ರೆ. ಇಲ್ಲೇ ಮೈನಸ್ ಹಂಗೆ ಇಟ್ಟರವರು ಲಾಸ್ಟಿಗೆ ಹಂಗೆ ಮ್ಯಾಗ್ನಿಟ್ಯೂಡ್ ಅಂತ ತೆಗೆದುಬಿಟ್ರ. ಓಕೆ, ಏನಿಲ್ಲ. ಈ ಮೈನಸ್ಸನ್ನು ಮೊದಲೂ ತೆಗಿಬೋದು, ಆಮೇಲೆ ಲಾಸ್ಟಿಗೂ ತೆಗಿಬೋದು. ಮೈನಸ್ ಇಂಡಿಕೇಟ್ಸ್ ಅದು ಅಪೋಸಿಟ್ ಡೈರೆಕ್ಷನ್ನಾಗ ಅಥವಾ ಅಪೋಸ್ ಮಾಡತ್ತೆ ಅಂತ ಹೇಳಿ ಬಿಟ್ಬಿಡೋಣ ಅಂತ ಫಸ್ಟಿಗೆ ಅನ್ಬೋದು, ಲಾಸ್ಟಿಗೆ ಅನ್ಬೋದು. ಯಾವಾಗ ಬಿಟ್ರ ಅಂತ ನೋಡಾಗತ್ತಿದೆ. ಓಕೆ, ಸೊ ಈಗ ಬಿ ಅಂದ್ರೆ ಥೀಟಾ ಅಂದ್ರೆ ಆಂಗಲ್ ಬಿಟ್ವೀನ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಏರಿಯಾ ವೆಕ್ಟರ್. ಹೌದಿಲ್ರಿ? ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಹೆಂಗೈತಿ? ಇಲ್ಲಿ ಹಿಂಗೈತೆ, ಹಿಂಗೈತೆ, ಹಿಂಗೂ ಇಲ್ಲ, ಹಿಂಗೂ ಇಲ್ಲ, ಹಿಂಗೈತದೆ. ಮತ್ತು ಕ್ರಾಸ್ 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 ಎದಕ್ಕೆ ಹಾಕಿವಿ ನಾವಲ್ಲೇ? ಈ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಗೊತ್ತಾಗ್ಲಿ ಅಂತ ಕ್ರಾಸ್ 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 ಹಾಕಿವಿ. ಹಿಂಗೆ ಹೊಂಟೇತಿ ಏನು? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹಿಂಗೆ ಹೊಂಟಾವು. ಎ ಅಂದ್ರೆ ಏನು? ಯಾ ಏರಿಯಾ? ಮೆಟಲ್ ರಾಡೋದು ಏರಿಯಾ ಅಲ್ಲ, ಇದು ಏರಿಯಾ ಏನಂತ ಹೇಳ್ತೀನಿ ನೋಡ್ರಿ. ಇದು ನಾವು ಏನು ಅನ್ಕೊಂತೀವಿ ಗೊತ್ತೇನು? ಭಾಳ ಸ್ಮಾಲ್ ಟೈಮ್ನೊಳಗೆ ಈ ರಾಡ್ ಪಾಸಾಗಿ ಹೋಗ್ಬಿಡ್ತೈತೆ. ಅವಾಗ ನಾವೇನಂತೀವಿ ಅಂದ್ರೆ ಇದು ಎಷ್ಟು ಏರಿಯಾ ಕವರ್ ಮಾಡ್ಕೊಂಡು ಹೋಗ್ತದಲ್ಲ ಅದು ಆ ಮೆಟಲ್ ರಾಡೋದು ಏರಿಯಾ ಅಂತ ತೊಗೊಂಡ್ಬಿಡ್ತೀವಿ. ಇದಷ್ಟ ಮೆಟಲ್ ರಾಡೋದು ಏರಿಯಾ ತೊಗೊಳಂಗಿಲ್ಲ. ಎಷ್ಟು ಸ್ಮಾಲ್ ಟೈಮ್ ಐತಂದ್ರೆ ಈ ಮೆಟಲ್ ರಾಡ್ ಇಲ್ಲೂ ಐತಿ, ಇಲ್ಲೂ ಐತಿ, ಇಲ್ಲೂ ಐತಿ, ಇಲ್ಲೂ ಐತಿ, ಇಲ್ಲೂ ಐತಿ, ಇಲ್ಲೂ ಐತಿ. ಆ ಸ್ಮಾಲ್ ಟೈಮ್ನಾಗ ಭಾಳ ಫಾಸ್ಟಾಗಿ ಮೂವ್ ಆಗಿದ್ದಕ್ಕೆ ಅದು ಎಲ್ಲ ಕಡೆನೂ ಐತಿ. ಅದು ಅಂದ್ರೆ ಇನ್ನು ಹೆಂಗೆ ಏನು ಟ್ರೈ ಮಾಡಾಕತ್ತೀನಿ. ಈ ಏರಿಯಾ ಅಂದ್ರೆ ಈ ರಾಡದ ಏರಿಯಾ ತೊಗೊಳಂಗಿಲ್ಲ, ಏರಿಯಾ ಕವರ್ಡ್ ಬೈ ದ ರಾಡ್ ತೊಗೊತೀವಿ. ತಿಳಿತು ನಾನು ಹೇಳಿದ್ದು? ಓಕೆ, ಥೀಟಾ ಅಂದ್ರೆ ಆಂಗಲ್ ಬಿಟ್ವೀನ್ ದೀಸ್ ಟು. ಈಗ ನಾ ಏನು ಮಾಡ್ತೀನಿ ಗೊತ್ತೇನು? ಇಲ್ಲೊಂದು ಏರಿಯಾ ಮಾರ್ಕ್ ಮಾಡ್ತೀನಿ ನೋಡ್ರಿ. ಲೆಟ್ ದಿಸ್ ಬಿ ದ ಏರಿಯಾ ಕವರ್ಡ್ ಬೈ ದ ರಾಡ್ ಇನ್ ದ ಸ್ಮಾಲ್ ಇಂಟರ್ವಲ್ ಆಫ್ ಟೈಮ್ ಡಿ ಟಿ. ಈ ಏರಿಯಾನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? ಯಾವ ಶೇಪ್ ಐತೆ ನೋಡ್ರಿ ಏರಿಯಾ? ಅದು ಟ್ರಯಾಂಗಲ್ ಐತೆ ಸರ್. ಅದ ಸಾರಿ ಸರ್ಕಲ್ ಐತೆ ಸರ್, ಪೈ ಆರ್ ಸ್ಕ್ವೇರ್. ಯಾವ ಶೇಪ್ ಐತ್ರಿ ಇದು? ರೆಕ್ಟ್ಯಾಂಗಲ್. ಲೆಂತ್ ಬ್ರೆಡ್ತ್ ಅಂತ ಇರ್ತಾವ ನೋಡ್ರಿ. ಈಗ ಲೆಂತ್ ಎಷ್ಟೈತಿ ಇದ್ರದ್ದು? ಎಲ್. ಬ್ರೆಡ್ತ್ ಎಷ್ಟೈತಿ? ಬಿ ಅನ್ಬಾರ್ದು. ಇದು ಎಲ್ ಐತಿ, ಇದು ಎಕ್ಸ್ ಐತಿ. ಹೌದಾ? ಈ ಏರಿಯಾಕ್ಕೆ ಏರಿಯಾ ವೆಕ್ಟರ್ ಅಂತ ಟ್ರೀಟ್ ಮಾಡ್ಬೇಕು ನಾವು. ಇದನ್ನು ವೆಕ್ಟರ್ ಅಂತ ಟ್ರೀಟ್ ಮಾಡ್ಬೇಕು. ಸೊ ಇದ್ರದಂತೂ ಡೈರೆಕ್ಷನ್ ಅವೇ ಫ್ರಮ್ ದ ಅಬ್ಸರ್ವರ್ ಐತೆ. ಈ ಏರಿಯಾಕ್ಕೂ ನಾವು ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ತೀವಿ ಹಿಂಗೆ. ಅವಾಗ ಮ್ಯಾಗ್ನೆಟಿಕ್ ಫೀಲ್ಡು ಮತ್ತು ಏರಿಯಾ ವೆಕ್ಟರ್ ಎರಡರದ್ದು ಡೈರೆಕ್ಷನ್ ಸೇಮ್ ಆಗಿ ಥೀಟಾ ಆಗಿ ಕಾಸ್ 0 1 ಆಗಿಬಿಡ್ತದೆ. ಸೊ ಇದು ಸತ್ತು. ಸೊ ಹಿಯರ್ ಥೀಟಾ ಈಸ್ ಈಕ್ವಲ್ ಟು 0, ದೇರ್ ಫೋರ್ ಫೈ ಬಿ ಈಸ್ ಈಕ್ವಲ್ಸ್ ಟು ಬಿ ಎಲ್ ಎಕ್ಸ್. ಯಾಕ ಏರಿಯಾ ಬಿ ಎಲ್ ಎಕ್ಸ್, ಓ ಎಲ್ ಎಕ್ಸ್ ಅಲ್ಲಿದೆ, ಬಿ ಎಲ್ ಎಕ್ಸ್. ಓಕೆ,
5B is equals to BLX ಇದನ್ನು ತೊಗೊಂಡು ಹೋಗಿ ದೇರ್ ಫಾರ್ ಇದನ್ನ ಇಕ್ವೇಶನ್ 1 ಅನ್ರಿಬೇಕಾರೆ ಸಬ್ಸ್ಟಿಟ್ಯೂಟಿಂಗ್ ಇನ್ ಇಕ್ವೇಶನ್ 1 ಇದನ್ನ ಇಲ್ಲಿ ಬರೀತೀನಿ ಬೇಕಾರೆ. ಸೊ ಇ ಎಮ್ ಎಫ್ ಇಸ್ ಈಕ್ವಲ್ಸ್ ಟು ಇದು ಬರುತ್ತಿಲ್ರಿ ಅಂದಂಗೆ ಬರ್ತೈತೆ. ಓಕೆ, ಇ ಎಮ್ ಎಫ್ ಇಸ್ ಈಕ್ವಲ್ಸ್ ಟು ಮೈನಸ್ ಡಿ 5B ಜಗದಾಗ BLX ಬೈ ಡಿ ಟಿ. ಸೊ ನಾವಿಲ್ಲಿ ಇದನ್ನು ಮಾಡ್ಬೇಕೀಗ. ಏನು ಮಾಡ್ತೀರಿ ಮಾಡಿ ಸರ್, ನಾವು ಮುಕ್ಕೊಂಡಿ ಡಿಫರೆನ್ಸಿಯೇಷನ್ ಮಾಡ್ಬೇಕು. ಡಿಫರೆನ್ಸಿಯೇಷನ್ ಮಾಡ್ಬೇಕಾರೆ ಇಂಟಿಗ್ರೇಷನ್ ಮಾಡ್ಬೇಕಾರೆ ಏನು ಕಾಮನ್? ಹೆದರಿಕೆ ಆಗುತ್ತೆ ಸರ್ ಎರಡು ಸಲ ಬೇಡ. ಏನು ಕಾಮನ್ ಎರಡು ಕಡೆ ಅಂದರೆ ಕಾನ್ಸ್ಟೆಂಟ್ಸನ್ನ ಹೊರಗೆ ಹಾಕ್ಬೇಕು. ಸೊ ಇದರ ಕಾನ್ಸ್ಟೆಂಟ್ಸ್ ಯಾವ್ಯಾವು? ಬಿ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲಿ ನಾವು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ನೊಳಗೆ ಆ ರಾಡನ್ನು ಪಾಸ್ ಮಾಡಿಸಿರ್ತೀವಿ. ಸೊ ಹಿಂಗಾಗಿ ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಕಾನ್ಸ್ಟೆಂಟ್ ಆಗ್ತೈತೆ. ಸೊ ಬಿನ ಹೊರಗೆ ಹಾಕ್ತೀವಿ, ಬಿನ ಮುಂದೆ. ಎಲ್ ಅಂದ್ರೆ ಲೆಂತ್ ಆಫ್ ದ ರಾಡ್. ಆ ರಾಡ್ ಹಿಂಗೆ ಮೂವ್ ಹಾಕೋ ಅಂತ ಬಂದಂಗೆ ಹಿಂಗೆ ದೊಡ್ಡದಾಗೋದು ಸಣ್ಣದಾಗೋದು ಹಿಂಗೆ ಮಾಡ್ಕೊಂಡು ತಗೋಂಗಿಲ್ಲ ಗೇಮಲ್ಲಿದೆ. ಸೊ ಹಿಂಗೆ ಬರ್ತೈತೆ ಲೆಂತ್ ಕಾನ್ಸ್ಟೆಂಟ್. ಎಕ್ಸ್ ಅಂದ್ರೆ ಇಲ್ಲಿ ಟೈಮ್ ಚೇಂಜ್ ಆದಂಗೆ ಎಷ್ಟು ಡಿಸ್ಟೆನ್ಸ್ ಅದು ಕವರ್ ಮಾಡ್ಕೊಂತ ಬರ್ತೈತೆ ಅನ್ನೋದು ಚೇಂಜ್ ಹಾಕ್ಕೊಂತ ಹೋಗ್ತದೆ. ಸೊ ಎಕ್ಸ್ ಈಸ್ ನಾಟ್ ಕಾನ್ಸ್ಟೆಂಟ್ ಅಂದ್ರೆ ವೇರಿಯೇಬಲ್. ನಾ ಏನು ಹೇಳಕತ್ತೀನಿ, ಬಿ ಮತ್ತು ಎಲ್ ಅನ್ನ ಹೊರಗೆ ಹೋಗೋದು ಒಳಗೆ ಎಕ್ಸ್ ಸ್ಟೇಟ್ಕೊಂಡ್ರೆ ಡಿ ಎಕ್ಸ್ ಬೈ ಡಿ ಟಿ ಅಂತ. ಸೊ ಇ ಎಮ್ ಎಫ್ ಫಿಸಿಕಲ್ಸ್ ಟು ಮೈನಸ್ ಬಿ ಎಲ್ ವಿ. ವಿ ಎಲ್ಲಿಂದ ಬಂದು ಸರ್? ವಾಲ್ಯೂಮ್ ಸಾರಿ ವಾಲ್ಯೂಮ್ ಅಲ್ಲ ಸರ್, ಪೊಟೆನ್ಷಿಯಲ್ ಅಲ್ಲ ಸರ್, ವೆಲಾಸಿಟಿ. ಯಾಕೆ ಬಂದು ಸರ್? ಇಲ್ಲದ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಟೇಕನ್ is velocity of the rod. So minus BLV is the formula to calculate EMF, motional EM. So ಇದು ಮೈನಸ್ ಸೈನ್ ಫಾರ್ಮುಲಾದಾಗ ಅದು EMF produced opposes the cause producing it ಅಂತ ಇಂಡಿಕೇಟ್ ಮಾಡಕ್ಕಂತದ್ದು ಮೈನಸ್ ಹಾಕಿದ್ವಿ. ನಮಗೆ ಬರೀ ಮ್ಯಾಗ್ನಿಟ್ಯೂಡ್ ಸಾಕದು ಎಷ್ಟು EMF ಬರ್ತೈತಿ ಅಂತೇಳಿ ಕ್ಯಾಲ್ಕುಲೇಟ್ ಮಾಡಕ್ಕಂತಂದು ಅದನ್ನು ತೆಗೆದು ಲಾಸ್ಟಿಗೆ ಮ್ಯಾಗ್ನಿಟ್ಯೂಡ್ ಆಫ್ ದ ಮೋಷನಲ್ EMF ಈಸ್ BLV ಅಂತಂತಾರೆ. ಗೊತ್ತಾಗ್ತಿಗಿದೆ? ನೆಕ್ಸ್ಟ್ ಟಾಪಿಕ್ ಏನೈತೆ ನೋಡ್ರಿ. ಓ ಇದು ಬಂತ. ಈಗ ಸಾಲ ಕಲಿಸಿರ್ತಾರೆ ನೋಡಿ ನಿಮ್ಗೆ ಹಿಂಗಿದನ ಹಿಂಗೆ ಮಾಡ್ಕೊಂಡು ಕುಂದಿರೋದು. ಸೊ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್ ರೂಲ್. ಹಾಂ ಅಂದ್ರೆ ಫ್ಲೆಮಿಂಗನ್ನ ಎಲ್ಲಿ ಮಣ್ಣು ಮಾಡ್ಯಾರ ಆ ಸ್ಮಶಾನಕ್ಕೆ ಹೋಗಿ ಅದನ್ನು ಅಗದು ತೆಗೆದು ಅವನು ಬಲಗೈ ಕಟ್ಟು ಮಾಡಿಕೊಂಡು ಬರಬೇಕು. ಬೇಡ, ಅದು ಸ್ಕೆಲ್ಟನ್ ಅಷ್ಟೇ ಇರ್ತೈತೆ, ಅವು ಹಿಂಗೆ ಈಸಿಯಾಗಿ ಮೂವ್ ಆಗ್ತಿರಂಗಿಲ್ಲ, ಅದಕ್ಕೆ ನಾವು ಹಿಂಗೆ ಮಾಡ್ಬೇಡ. ಓಕೆ, ಸೊ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಆ ಸ್ಟೇಟ್ಮೆಂಟ್ ಏನಾರ ಕೊಟ್ಟಿದ್ರು ಓದ್ರಿ, ಅದನ್ನೇ ಕೊಟ್ರೆ ನೋಡ್ರಿ ಬನ್ನಿ. ಮತ್ತೆ ಹಂಗಲ್ಲ ಸಾರಿ ಅದು ಏನು ಮಾಡುತ್ತೆ ಅಂತ ಅವ್ರು ಹೇಳ್ತಾರೆ. ಸ್ಟ್ರೆಚ್ ದ 3 fingers ಆಫ್ ದ ರೈಟ್ ಹ್ಯಾಂಡ್ ಸಚ್ ದ್ಯಾಟ್ ದಿಸ್ ಇಸ್ ದ್ಯಾಟ್ ಇಸ್ ದಿಸ್ ಅಂತ ಅಂತಾರಲ್ಲ, ಅದನ್ನ ಓದ್ರಿ. ಸ್ಟ್ರೆಚ್ ದ ಪರ್ಪೆಂಡಿಕ್ಯುಲರ್ ಟು ಒನ್ ಅನದರ್. ಎಲ್ಲರೂ ಓದ್ಬೇಕು, ಇಷ್ಟು ಓದ್ಬೇಕು. ಡೈರೆಕ್ಷನ್ ಆಫ್ then direction of induced current. ಹೋಗೋದಾತಿದು ಡೈನಮೋ ರೂಲ್ ಅಥವಾ ಜನರೇಟರ್ ರೂಲ್ ಅಂತೂ ಕರೀತಾರೆ ಇದಕ್ಕೆ. ಡೈನಮೋ ಬಂದಾಗ ಮತ್ತೆ ವಾಪಸ್ ಬರ್ತಿದೆ. ವೆನ್ ಅ ಸ್ಟ್ರೇಟ್ ಕಂಡಕ್ಟರ್ ಮೂವ್ಸ್ ಪರ್ಪೆಂಡಿಕ್ಯುಲರ್ ಟು ಇಟ್ಸ್ ಲೆಂತ್ and at right angles to a uniform magnetic field and EMF is induced, then the direction of the induced EMF is given by the Fleming's right hand rule. ಹೇಳ್ತೀನಿ ನೋಡ್ರಿ. ಹೇಳ ಇದೇನಿದೆ? ರಾಡ್. ಈ ರಾಡನ್ನು ನಾವು ಎಲ್ಲಿ ಮೂವ್ ಮಾಡಾಕತ್ತೀವಿ? ಮ್ಯಾಗ್ನೆಟಿಕ್ ಫೀಲ್ಡ್ನಾಗ. ಅವಾಗ ಈ ರಾಡ್ನೊಳಗೆ ಏನು ಬರುತ್ತೆ? ಬಂದ ಕೂಡಲೇ EMF ಬಂದ ಕೂಡ ನೆಕ್ಸ್ಟ್ ಇದನ್ನು ಬರುತ್ತೆ ನೋಡ್ರಿ, ಕರೆಂಟ್ ಬಂತಂದ್ರೆ ಈಗ ಅವ್ರು
ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಎದಕ್ಕೆ ಹೆಲ್ಪ್ ಮಾಡ್ತೈತಿ ಅಂದ್ರೆ ಕರೆಂಟ್ ಬಂತಂತ ಕೂರಿ ರಾಡ್ನಾಗ, ಅವಾಗ ಕರೆಂಟು ರಾಡ್ನಾಗ ಮ್ಯಾಲಿಂದ ಕೆಳಗೆ ಬರ್ತಿತ್ತು, ಡೈರೆಕ್ಷನ್ ಆಫ್ ಕರೆಂಟು ಏನು ಕೆಳಗಿಂದ ಮ್ಯಾಲೆ ಹೋಗ್ತಿತ್ತು, ಇದನ್ನ ಇಂಡಿಕೇಟ್ ಮಾಡಕ್ಕೆ. ಅಥವಾ ಇ ಎಮ್ ಎಫ್ ಬಂತಂದ್ರೆ ಅದ್ರ ಪೊಲಾರಿಟಿ ಹೆಂಗಿರುತ್ತೆ, ಯಾಕಡೆ ನೆಗೆಟಿವ್ ಯಾಕಡೆ ಪಾಸಿಟಿವ್ ಅದಕ್ಕಂತಾರೆ. ಅಥವಾ ಡೈರೆಕ್ಷನ್ ಆಫ್ ಕರೆಂಟ್ ಯಾಕಡೆ ಇರ್ತೈತೆ ಅಂತ ಇಂಡಿಕೇಟ್ ಮಾಡಕ್ಕೆ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ದ್ ಇಂಟೆನ್ಷನ್ ಏನಂದ್ರೆ ಟು ಫೈಂಡ್ ಔಟ್ ದ ಡೈರೆಕ್ಷನ್ ಆಫ್ ಕರೆಂಟ್ ಇಂಡ್ಯೂಸ್ಡ್. ಹ್ಞೂನ್ರಿ, ಅದಕ್ಕೆ ಅವ್ರೇನಂತಾರ ರೈಟ್ ಹ್ಯಾಂಡ್ನೊಳಗಿನ ಫಸ್ಟ್ 3 ಫಿಂಗರ್ಸ್ನ ಸ್ಟ್ರೆಚ್ ಮಾಡ್ರಿ ನೋಡಿ ಸರ್. ಹಂಗಲ್ಲ, ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್, ಒಂದಕ್ಕೊಂದು 90 ಡಿಗ್ರಿ ಒಳಗೆ ಇರ್ಬೇಕು, ಪರ್ಪೆಂಡಿಕ್ಯುಲರ್ ಇರ್ಬೇಕು, ಹಂಗೆ ಸ್ಟ್ರೆಚ್ ಮಾಡ್ಬೇಕು. ಮಾಡಿದ್ರಿ? ಓಕೆ, ನೆಕ್ಸ್ಟ್ ಏನು ಮಾಡ್ಬೇಕಂತ ಇದ್ರೊಳಗೆ ಫಸ್ಟ್ 4 ಫಿಂಗರನ್ನು ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಇಡ್ಬೇಕಂತ. ಸೊ ಈಗ ಇಲ್ಲೇ ಈ ಡೈಗ್ರಾಮ್ನೊಳಗೆ ಡೈರೆಕ್ಷನ್ ಆಫ್ ಕರೆಂಟ್ ಅಪ್ವರ್ಡ್ಸ್ ಬರುತ್ತೋ ಡೌನ್ವರ್ಡ್ಸ್ ಬರುತ್ತೋ ಅಂತ ನೀವು ಮನ್ಯಾಗ ಹೋಗಿ ಪ್ರಾಕ್ಟೀಸ್ ಮಾಡಾಕತ್ತಿದ್ರಿ ಅಂತಿಕೋರಿ. ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಲೆಫ್ಟ್ ಹ್ಯಾಂಡ್ ರೂಲ್ ಹೆಂಗೆ ಪ್ರಾಕ್ಟೀಸ್ ಮಾಡಬಾರ್ದು ಅಂತ ಹೇಳ್ತೀನಿ. ಫಸ್ಟಿಗೆ ಹಿಂಗೆ ಸ್ಟ್ರೆಚ್ ಮಾಡಿ ಆಮೇಲೆ ಹಿಂಗೆ ಅಡ್ಜಸ್ಟ್ ಮಾಡಬಾರ್ದು, ಅವನ್ನ ಇಷ್ಟು ಹಿಂಗೆ ಇಟ್ಕೋಬೇಕು, ಒಂದೊಂದು ಫಿಂಗರ್ ಇಟ್ಕೊಂಡು ಹೋಗ್ಬೇಕು. ಹಿಂಗೆ ಇಟ್ರೆ ಕನ್ಫ್ಯೂಸ್ ಹೋಗ್ತದೆ, ಹಿಂಗೆ ಮಾಡ್ಕೊಂಡು ಕುಂದ್ಬಿಡ್ತೀರಿ. ನೀವು ಬೇಕಾದ್ರೆ ಟ್ರೈ ಮಾಡ್ರಿ, ಆಮೇಲೆ ನಾ ಇದಕ್ಕೆ ಹೇಳಾಗ್ತದೆ ಅಂತ ಗೊತ್ತಾಗ್ತದೆ. ಸೊ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಪ್ರಕಾರ 4 ಫಿಂಗರ್ ಹೆಂಗೆ ಇಡ್ಬೇಕು ರೀ, ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಹೆಂಗೆ ಐತಿ ಇಲ್ಲೇ ಇನ್ಸೈಡ್, ಸೊ ಅದಕ್ಕೆ ಹಿಂಗೆ ಇಡ್ಬೇಕು. ಅಕಸ್ಮಾತ್ ಹಿಂಗಿದ್ರೆ ಹಿಂಗೆ ಇಡ್ತಿದ್ವಿ, ಸೊ ಹಿಂಗೆ ಇಟ್ಟಿವಿ. ನೆಕ್ಸ್ಟ್ ಮೋಷನ್ ಆಫ್ ಕಂಡಕ್ಟರ್, ಥಂಬ್ ಇಂಡಿಕೇಟ್ಸ್ ಡೈರೆಕ್ಷನ್ ಆಫ್ ಮೋಷನ್ ಆಫ್ ಕಂಡಕ್ಟರ್. ಇದು ಹಿಂಗೆ ಮೂವ್ ಹಾಕೊಂಡು ಹೊಂಟೈತೆ ನೋಡ. ಇದಕ್ಕೆ ಒಂದು ಇದೈತಿ, ಈ ರಾಡಿಗೆ ಒಂದು ಇದೈತಿ ಹಿಂಗ ವೆಲಾಸಿಟಿ. ಆ ವೆಲಾಸಿಟಿ ಡೈರೆಕ್ಷನ್ನಾಗ ಥಂಬ್ ಇಡ್ಬೇಕು. ಈಗ ನೋಡ್ರಿ, ಸೊ ಇದು ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ನೆಕ್ಸ್ಟ್ ಇದನ್ನ ಹಿಂಗೆ ಇಟ್ಟು ಹಿಂಗೆ ಮಾಡಿದ್ರೆ ಡೈರೆಕ್ಷನ್ ಆಫ್ ಮೋಷನ್ ಆಫ್ ಕಂಡಕ್ಟರ್ ಆಯ್ತು. ಹೌದ್ರಿ? ಹಿಂಗೆ ಮಾಡಿ ವೆಲಾಸಿಟಿ ಡೈರೆಕ್ಷನ್ನಾಗ ಹಿಂಗೆ ಮಾಡ್ಬೇಕಿಲ್ಲ ಸರ್, ಹಿಂಗೆ ನೋಡ್ರಿ. ಇದನ್ನ ಹಿಂಗಿಟ್ಟ ಇದನ್ನ ನೆಕ್ಸ್ಟ್ ಅಂದ್ರೆ ಇನ್ನು ಸ್ವಲ್ಪ ಹಿಂಗೆ ಮಾಡಿ ಹಿಂಗೆ ಹೊಡಿಸ್ಬೇಕಾಗ್ತೈತಿ ಈಗ. ನೆಕ್ಸ್ಟ್ ಮಿಡಲ್ ಫಿಂಗರ್ ಇಂಡಿಕೇಟ್ಸ್ ಡೈರೆಕ್ಷನ್ ಆಫ್ ಕರೆಂಟ್, ಅಂದ್ರೆ ಕರೆಂಟ್ ಈಸ್ ಅಪ್ವರ್ಡ್ಸ್ ಅಂತ ಈ ಡೈರೆಕ್ಷನ್, ಈ ಒಂದು ಡೈಗ್ರಾಮ್ನಾಗ. ಅಕಸ್ಮಾತ್ ರಾಡ್ ನಾವು ಆ ಕಡೆಯಿಂದ ಈ ಕಡೆ ತೊಗೊಂಬಂದ್ರೆ ಅವಾಗ ಹಿಂಗೆ ಕೆಳಗೆ ಡೌನ್ವರ್ಡ್ಸ್ ಬರ್ತೈತಿ. ಗೊತ್ತಾಗ್ತಿದ್ದು? ಸೊ ಇದು ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಹೇಳ್ತೇನೆ. ಸೊ ನೆಕ್ಸ್ಟ್ ಟಾಪಿಕ್ ಮೂವ್ ಆಗೋಣ. ಈಗ ಯಾವುದು? ಎಡ್ಡಿ ಕರೆಂಟ್ಸ್. ಎಡ್ಡಿ ಕರೆಂಟ್ ಅಂದ್ರೇನು, ಅದು ಇಲ್ಲಿ ಯಾಕೆ ಬಂತು, ಅದನ್ನು ತಗೊಂಡು ಏನು ಮಾಡಬೇಕು, ಇದೆಲ್ಲ ಹೇಳ್ತೀನಿ. ಈಗ ಕೇಳಬೇಕು. ಎಡ್ಡಿ ಕರೆಂಟ್ಸ್ ಒಂದು ಮುಗಿಸಿದ್ರೆ ಮೋರ್ ದೆನ್ ಹಾಫ್ ಚಾಪ್ಟರ್ ಮುಗಿತಿತ್ತು. ಸೊ ಎಡ್ಡಿ ಕರೆಂಟ್ಸ್ ಅಂದ್ರೆ ಇದು ಎಲ್ಲಿಂದ ಬಂತ ಶಬ್ದ ಅಂತ ಅನ್ನೋದು ಹೇಳ್ತೀನಿ. ದ ವರ್ಡ್ ಎಡ್ಡಿ ಕರೆಂಟ್ ಕಮ್ಸ್ ಫ್ರಮ್ ದ ವರ್ಡ್ ಎಡೀಸ್. ಎಡೀಸ್ ಅಂದ್ರೆ ಏನು ಗೊತ್ತ? ಎಡೀಸ್ ಈಸ್ ಅನದರ್ ನೇಮ್ ಫಾರ್ ವರ್ಲ್ಪೂಲ್. ಓ, ಫ್ರಿಜ್ಜ ನಮ್ಮ ಮನ್ಯಾಗ ಐತೆ. ವಾಷಿಂಗ್ ಮಷಿನ್ ಓದೈತೆ ಸರ್ ನಮ್ಮ. ವರ್ಲ್ಪೂಲ್ ಅಂದ್ರೆ ಏನು ಗೊತ್ತ? ಮನೆ ಮಾತು ನದಿ ಕಡೆ ಹೋದ್ರು ಅಂದ್ಕೊಂಡು, ರಿವರ್ ಕಡೆ ನದಿ. ಗದಗ ನೋಡಿ ಗೊತ್ತಾಗಿರಂಗಿಲ್ಲ, ಭಾಳ ಕಡಿಮೆ. ಅಕಸ್ಮಾತ್ ನಾವು ಯಾರೋ ಟ್ರಿಪ್ಪಿಗಂತ ನದಿ ಕಡೆ ಹೋದ್ರೆ ನೀರೇ ಇರಂಗಿಲ್ಲ, ಹಂಗಾಗಿರ್ತಾವೆ. ಸೊ ನದಿ ಕಡೆ ಹೋದ್ರೆ ನೀವು ಒಂದು ಬೋಟ್ನೊಳಗೆ ಹಿಂಗೆ ಹೋಗ್ಬೇಕಾರೆ ಹೇಳ್ತಾರೆ, ಅಲ್ಲಿ ಸುಳಿ ಐತ್ರಿ, ಮುಂದೆ ಹೋಗ್ಬೇಡ್ರಿ, ಹಿಂಗೆ ತಿರುಗ್ತದೆ. ಅಲ್ಲಿ ಹೋಗಿ ಹಿಂಗೆ ಬೋಟ್ ಹಿಂಗೆ ತಿರುಗ್ತಂದ್ರೆ ಮಸ್ತ್ ಮಜಾ ಬರ್ತಲ್ಲ ಸರ್. ಎಡ್ಡಿ ಕರೆಂಟ್ಸ್ ಅಂದ್ರೆ ಅಂತ ಅಲ್ಲಿಗೆ ಬರ್ತೀನಿ. ಎಷ್ಟಂತ ನಾವು ಕಲ್ತೀವಿ, ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಯಾವಾಗ ಆಗ್ತದಲ್ಲ, ಏನಾಗ್ತೈತಿ? ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಗ್ತೈತಲ್ಲ, ಅವಾಗ ಈಗಂದ್ರೆ ಇ ಎಮ್ ಎಫ್ ಇಂಡ್ಯೂಸ್ ಆಗಿ, ಇ ಎಮ್ ಎಫ್ ಇಂಡ್ಯೂಸ್ ಆದ್ಮೇಲೆ ನೆಕ್ಸ್ಟ್ ಕರೆಂಟ್ ಬರ್ತದೆ. ಹೌದ್ರಿ? ಲೈಕ್ ಇಲ್ಲಿ ನಾವೊಂದು ತಗೊಂಡು ಈ ನಾರ್ತ್ ಪೋಲನ್ನ ಈ ಕಾಯಿಲ್ದ ಹತ್ರ ಬರೋ ಹಂಗೆ ಈಗ ಮೂವ್ ಮಾಡ್ಕೊಂಡು ಹೋಗ್ತೇನೆ. ಅವಾಗ ಇದ್ರೊಳಗೆ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಗಿ ಇ ಎಮ್ ಎಫ್ ಬಂದು
current depending on whether the north pole is coming closer to it or moving away, clockwise or anti-clockwise current ಬರ್ತೈತಿ. ಹಾಂ, ಈಗ ನಾವೇನು ಮಾಡೋಣ ಅಂದರೆ ಈ ಸ್ಪ್ರಿಂಗ್ ಗತೆ ಏನು ಕಾಯಿಲ್ ಐತಲ್ಲ, ಇದನ್ನು ರಿಪ್ಲೇಸ್ ಮಾಡಿ ಒಂದು ಬಲ್ಕ್ ಕಂಡಕ್ಟಿಂಗ್ ಮಟೀರಿಯಲ್ ಅಥವಾ ಬಲ್ಕ್ ಏನಂತಂತೀರಿ ಇದಕ್ಕೆ, ಇಲ್ಲಿ ವರ್ಡ್ ಯೂಸ್ ಮಾಡ್ಯಾರ ನೋಡ್ರಿ ಅವ್ರು, ನೆನಪಾಗಲ್ಲ ನಮಗೆ. ಹಾಂ, ಕರೆಕ್ಟ್ ಅಂದಿನ ತುಂಬ ಕನ್ಫ್ಯೂಸ್. ಓಕೆ, ಬಲ್ಕ್ ಕಂಡಕ್ಟಿಂಗ್ ಮಟೀರಿಯಲ್ ತೊಗೊಂಡು, ಬಲ್ಕ್ ಕಂಡಕ್ಟಿಂಗ್ ಮಟೀರಿಯಲ್ ಅಂದ್ರೆ ಏನು ಗೊತ್ತಾನೆ, ಇದು ಹಿಂಗೆ ದಪ್ಪಂದು ಒಂದು ಮೆಟಲ್, ಈ ಶೇಪ್ನೊಳಗಿರೋಂಥ ಮೆಟಲ್. ಈಗ ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ ತೊಗೊಂಬಂದಿರ್ತಾರೆ ನೋಡ್ರಿ ಮನ್ಯಾಗ. ಹಾಂ, ತೊಗೊಂಬಂದು ಅದನ್ನು ಹಿಂಗೆ ಸ್ಲೈಸ್ ಮಾಡಿ ಕೊಡ್ತಿರ್ತಾರೆ. ನಾವು ದೊಡ್ಡದಾಗ್ತದೆ ಅದು ಅಂತ ಅಂತಿರ್ತೀವಲ್ಲ, ಹಂಗೆ ಮಾಡ್ಬೇಕಾರೆ ಅವು ಈಚ್ ಸ್ಲೈಸ್ ಐಸ್ ಕ್ರೀಮ್ ಇರ್ತೈತಲ್ಲ, ಹಾಂ, ಅದನ್ನು ಕಬ್ಬಿಣದಂತ ಅನ್ಕೋರಿ. ಈಗ ಅದು ಹೆಂಗೆ ತಿನ್ನಕ್ಕೆ ಬರುತ್ತೆ, ತಿನ್ನಂತ ಯಾರಂದ ಅದನ್ನು ಇದನ್ನು ಮಾಡಿರಿ, ಕಬ್ಬಿಣ ಅಂತ ಅನ್ಕೋರಿ, ಐಯರ್ನ್. ಆ ಒನ್ ಸ್ಲೈಸ್ ಆಫ್ ಐಸ್ ಕ್ರೀಮನ್ನು ಐಯರ್ನಿಗೆ ನೀವು ಕಂಪ್ಯಾರಿಸನ್ ಮಾಡಿದರೆ ಅದು ಐಯರ್ನ್ ಅಂತ ಅಂದ್ಕೊಂಡ್ರೆ ಹೆಂಗಿರುತ್ತಲ್ಲ ಅಂಥದ್ದೊಂದು ಬಲ್ಕ್ ಕಂಡಕ್ಟಿಂಗ್ ಮಟೀರಿಯಲ್ ತೊಗೊಳೋಣ, ಹಂಗೆ ಕರೀತಾರೆ ಈಗ ಅದಕ್ಕೆ. ಸೊ ಈಗ ಈ ಕಾಯಿಲಿಗೆ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಮಾಡೋ ಬದಲಿ ಈ ಮ್ಯಾಗ್ನೆಟನ್ನು ನಾನು ಇಲ್ಲಿ ತೊಗೊಂಬಂದು, ಈ ಬಲ್ಕ್ ಕಂಡಕ್ಟಿಂಗ್ ಮಟೀರಿಯಲ್ ತೊಗೊಂಬಂದು ಇಲ್ಲಿ ಚೇಂಜ್ ಇನ್ ಈ ಮ್ಯಾಗ್ನೆಟನ್ನು ಮೂವ್ ಮಾಡಿದ್ರೆ ಇಲ್ಲಿ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಗಿ ಇದ್ರಾಗ ಒಂದು EMF ಬಂದು ಇಲ್ಲಿ ಕರೆಂಟ್ ಹೆಂಗೆ ಬರುತ್ತೆ ಗೊತ್ತನ, ಈ ವಯರ್ನಾಗಾದ್ರೆ ಹಿಂಗೆ ಪಾಸ್ ಹಾಕೊಂತ ಹೋಗ್ತಾವೆ, ಇಲ್ಲಿ ಅವು ಎಲ್ಲಿಂದ ಎಲ್ಲಿ ಮೂವ್ ಆಗ್ಬೇಕ್ರಿ. ಸೊ ಅದಕ್ಕೆ ಇದನ್ನು ಹಿಂಗೆ ಮೂವ್ ಮಾಡ್ಬೇಕಾರೆ ಇದರ ಕರೆಂಟ್ಸ್ ಹೆಂಗೆ ಬರ್ತಾವಂದ್ರೆ ದೇ ಸ್ಟಾರ್ಟ್ ಫ್ಲೋಯಿಂಗ್ ಲೈಕ್ ಎಡೀಸ್. ನಿನ್ನೆ ಹೇಳಾಗತ್ತಿದ್ದೆ ನಾನು, ಆ್ಯಕ್ಚುಲಿ ದ ವರ್ಡ್ ಎಡೀಸ್ ಅಂದ್ರೆ ವರ್ಲ್ಪೂಲ್, ಅಥವಾ ಕನ್ನಡದೊಳಗೆ ನಾವೇನು ಅಂತೀವಿ ಸುಳಿ. ಈಗ ನದಿ ಕಡೆ ನಾವು ಒಂದು ಬೋಟ್ ತೊಗೊಂಡು ಹೋಗ್ಬೇಕಾರೆ ಸುಳಿ ಹತ್ತಿರಲ್ಲೇ ಸಿಕ್ಕೊಂಡು ಸತ್ತಿಗಿತೀರಿ ಅಂತ ಹೇಳ್ತಾರೆ. ನಾ ಹೇಳೋದು ಅರ್ಥ ಆಯ್ತು. ಸೊ ಹಂಗೆ ಎಡೀಸ್ ಗತೆ ಈಗ ವಾಷಿಂಗ್ ಮಷಿನ್ನೊಳಗೆ ನೀವು ಕ್ಲಾತ್ ನೀರು ಹಾಕಿದನ್ನು ತಿರುಗಿಸ್ಬೇಕಾದ್ರೆ ಹೆಂಗೆ ಆಗ್ತದಲ್ಲ, ಆ ರೀತಿ ಎಲೆಕ್ಟ್ರಾನ್ಸ್ ತಿರ್ಗಕ್ಕೆ ಚಲೋ ಆಗ್ತಾವೆ ಈ ಬಲ್ಕ್ ಮೆಟಾಲಿಕ್ ಕಂಡಕ್ಟರ್ನೊಳಗೆ. ಅರ್ಥ ಆಗ್ತಿಗದೆ? ಹಾಂ, ಇವಕ್ಕೆ ಎಡೀಸ್ ಅದ ರೀ, ಎಲೆಕ್ಟ್ರಾನ್ಸ್ ಹಂಗೆ ತಿರ್ಗಕ್ಕೆ ಕೂಡ ಇವಕ್ಕೆ ಎಡ್ಡಿ ಕರೆಂಟ್ಸ್ ಅಂತ ಕರೀತಾರೆ. ಈ ಎಡ್ಡಿ ಕರೆಂಟ್ಸ್ ಹಿಂಗೆ ಬಂದು ಗರ್ರ ಅಂತ ಹಿಂಗೆ ತಿರ್ಗಕ್ಕೆ ಚಲೋ ಅದು ಅಂದ್ರೆ ಅವು ಹೀಟ್ ಪ್ರೊಡ್ಯೂಸ್ ಮಾಡೋಕ್ಕೆ ಚಲೋ ಮಾಡ್ತಾವೆ. ಏನು ಪ್ರೊಡ್ಯೂಸ್ ಮಾಡ್ತಾವೆ? ಹೀಟ್ ಪ್ರೊಡ್ಯೂಸ್ ಮಾಡ್ತಾವೆ. ಆ ಹೀಟ್ ಪ್ರೊಡ್ಯೂಸ್ ಆದ ತಕ್ಷಣ ಅದೊಂದಿರೋ ಬೇರೆ ಬೇರೆ ಯೂಸ್ ಮಾಡ್ಕೊತಾರೆ, ಅಥವಾ ಇದಕ್ಕೆ ಮಲ್ಟಿಪಲ್ ಯೂಸಸ್ ಅದಾವೆ. ಎಡ್ಡಿ ಕರೆಂಟ್ಸ್ ಹಿಂಗೆ ಬರೋದ್ರಿಂದ ಇನ್ನೊಂದು ಟಾಪಿಕ್ ಬರುತ್ತೆ, ಟ್ರಾನ್ಸ್ಫಾರ್ಮರ್ ಅಂತ. ಓಕೆ, ಒಂದು ಕೆಲಸ ಮಾಡೋಣ, ಹೆಂಗೆ ಹೇಳೋಣ. ಜನರಲಿ ಯಾರೋ ಒಬ್ಬರಿಗೆ ಎಲ್ಲಿ ಹೋದ್ರೂ ವೆಲ್ಕಮ್ ಮಾಡ್ತಿರ್ತಾರೆ. ಒಂದಿಷ್ಟು ಕಡೆ ಅವ್ರು ಬಂದ್ರೆ ಖುಷಿ ಆಗ್ತಿರುತ್ತೆ ಮಂದಿಗೆ, ಒಂದಿಷ್ಟು ಕಡೆ ಯಾಕಾರ ಬಂದು ಇವ ಅಂತಿರ್ತಾವೆ. ಇದು ಕಣ್ಣಾಗ ಏನೋ ಹೋಗೈತೆ. ಓಕೆ, ಈಗ ರಿಲೇಟಿವ್ಸ್ನೊಳಗೆ ಹಿಂಗೆ ಇರ್ತಾರೆ ನೋಡ್ರಿ. ಒಂದು ನಿಮಿಷ ಸ್ವಲ್ಪ ಇದನ್ನು ವಾಶ್ ಮಾಡ್ಕೊಂಬರ್ಲೇನ? ಓಕೆ, ಈಗ ಎಡ್ಡಿ ಕರೆಂಟ್ಸ್ ಡೆಫಿನೇಷನ್ ಬರುತ್ತೆ ನೋಡ್ರಿ ಅಲ್ಲೇ. ದಸ್ ಎಡ್ಡಿ ಕರೆಂಟ್ಸ್ ಆರ್ current loops developed in a conducting material due to varying magnetic flux linked with it. ಅರ್ಥ ಆಗ್ತೈತಿದು? ಓಕೆ, ಮುಂದೆ ಡ್ಯೂ ಟು ಎಡ್ಡಿ ಕರೆಂಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಈಸ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಇಂಟರ್ನಲ್ ಎನರ್ಜಿ ವಿಚ್ ಅಪಿಯರ್ಸ್ ಆಸ್ ಹೀಟ್. ಟು ರೆಡ್ಯೂಸ್ ದಿಸ್ ಲಾಸ್ ಬಲ್ಕ್ ಕಂಡಕ್ಟಿಂಗ್ ಪ್ಲೇಟ್ಸ್ ಆರ್ ಲ್ಯಾಮಿನೇಟೆಡ್. ನಾನು ಆಗಲೇ ಒಂದಿನ ಹೇಳಾಗತ್ತಿದ್ದೆ, ಏನಂದ್ರೆ ನೀವೆಲ್ಲೋ ಒಂದು ಕಡೆ ಹೋದ್ರೆ ಅಥವಾ ಯಾರೋ ಒಬ್ಬರು ಒಂದು ಕಡೆ ಹೋದರೆ ಅವ್ರಿಗೆ ಎಲ್ಲ ಕಡೆನೂ ವೆಲ್ಕಮ್ ಸಿಗಂಗಿಲ್ಲ. ಆದಷ್ಟು ನಾವು ಎಂಥವು ಕ್ಯಾರೆಕ್ಟರ್ ನಮ್ದು ಮಾಡ್ಕೋಬೇಕಂದ್ರೆ ನಾವು ಎಲ್ಲಿ ಹೋದರೂ ಅಲ್ಲಿ ವೆಲ್ಕಮ್ ಮಾಡ್ಬೇಕು, ಮಂದಿ ವೆಲ್ಕಮ್ ಮಾಡ್ಬೇಕಂದ್ರೆ ಖುಷಿ ಪಡ್ಬೇಕು ಅವರು. ಹಾಂ, ಇದನ್ನು ನಾನು ಬುದ್ಧಿವಾದ ಹೇಳಾಗತ್ತಿಲ್ಲ. ಎಡ್ಡಿ ಕರೆಂಟ್ಸ್ ಹೆಂಗಿರ್ತಾವಂದ್ರೆ ಒಂದೊಂದು ಕಡೆ ಎಡ್ಡಿ ಕರೆಂಟ್ಸ್ ಇದ್ರೆ ಭಾಳ ಚಲೋ ಅಂತಾರೆ ಸಿಚುವೇಶನ್. ಒಂದೊಂದು ಸಿಚುವೇಶನ್ನಾಗ ಎಡ್ಡಿ ಕರೆಂಟ್ಸ್ ರೋಡ್ಲಿ ಅದಕ್ಕರ ಬಂದಿತ್ತಿದೆ ಅಂತಂತಾರೆ. ತಿಳಿತೀನ? ಸೊ ಏನು ಸರ್ ಹಂಗಂದ್ರೆ ಈಗ ಎಲ್ಲಿ ವೆಲ್ಕಮ್ ಮಾಡ್ತಾರೆ, ಎಲ್ಲಿ ಎಡ್ಡಿ ಕರೆಂಟ್ಸಿಗೆ ಆರತಿ ಮಾಡ್ತಾರೆ, ಎಲ್ಲಿ ಮಂಗಳಾರತಿ ಮಾಡ್ತಾರೆ. ಇದು ಡಿಫರೆನ್ಸ್ ಐತಿ, ಅದನ್ನು ನೋಡೋಣ ನಾವು. ಸೊ ಫಸ್ಟಿಗೆ ಎಡ್ಡಿ ಕರೆಂಟ್ಸ್ ಎಲ್ಲಿ ಬರ್ತಾವಲ್ಲ
ಅವು ಬಂದ ತಕ್ಷಣ ಫಸ್ಟ್ ಕೆಲಸ ಏನು ಮಾಡ್ತಾವಂದ್ರೆ ಅವು ಹೀಟ್ ಎನರ್ಜಿ ಪ್ರೊಡ್ಯೂಸ್ ಮಾಡ್ತಾವೆ. ಯಾಕೆ ಹೀಟ್ ಎನರ್ಜಿ ಪ್ರೊಡ್ಯೂಸ್ ಮಾಡ್ತಾವಂದ್ರೆ ಇಲ್ಲಿ ಎಲೆಕ್ಟ್ರಾನ್ಸ್ ರ್ಯಾಪಿಡ್ ತಿರುಗ್ತಿರ್ತಾವೆ, ವೆರಿ ಫಾಸ್ಟಾಗಿ ತಿರುಗ್ತಿರ್ತಾವೆ. ಹಂಗೆ ಫಾಸ್ಟಾಗಿ ತಿರುಗಬೇಕಾರೆ ಎಲೆಕ್ಟ್ರಾನ್ಸ್ ಮತ್ತು ಆಟಮ್ಸ್ ನಡು ಕೊಲ್ಯೂಷನ್ ಆಗಿ ಹೀಟ್ ಪ್ರೊಡ್ಯೂಸ್ ಆಗ್ತದೆ. ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನಾನು. ಇಲ್ಲೊಂದು ಕಾಯಿಲ್ ತೊಗೊಂಡ್ರಿ, ಈ ಕಾಯಿಲ್ ಒಳಗೆ ನಾನೊಂದು ಐರನ್ ರಾಡ್ ಹಾಕ್ತೇನೆ. ಯಾವ ರಾಡ್? ಐರನ್ ರಾಡ್. ಆ್ಯಕ್ಚುಲಿ ಈ ಕಾಯಿಲಿಗೆ ಸೊಲನಾಯ್ಡ್ ಅಂತ ಕರೀತಾರೆ. ಇದು 4th ಚಾಪ್ಟರ್ನಾಗ ಮತ್ತೆ ಇದ್ರ ಬಗ್ಗೆ ಡಿಟೇಲ್ ಆಗಿ ಕಲಿತೀವಿ. ಹ್ಞೂ ರೀ. ಸೊ ಸೊಲನಾಯ್ಡ್ನೊಳಗೆ ಏನು ಐರನ್ ರಾಡ್ ನಾವು ಹಾಕಿವಲ್ಲ, ಈಗ ನಾನು ಏನು ಮಾಡ್ತೀನಿ, ಈ ಸೊಲನಾಯ್ಡ್ನೊಳಗೆ ಕರೆಂಟ್ ಪಾಸ್ ಮಾಡ್ತೇನೆ. ಏನು ಪಾಸ್ ಮಾಡ್ತೀನಿ? ಅದ್ರಾಗ ಮತ್ತು ಎ ಸಿ ಕರೆಂಟ್ ಪಾಸ್ ಮಾಡ್ತೀನಿ. ಎ ಸಿ ಕರೆಂಟ್ ಪಾಸ್ ಮಾಡಿದ್ರೆ ಏನಾಗುತ್ತೆ ಗೊತ್ತ, ಎಲೆಕ್ಟ್ರಾನ್ಸ್ ಹಿಂಗೆ ತಿರುಗ್ತಾವೆ. ಹಿಂಗೆ ಬಂದು ಹಿಂಗೆ ಹೋದು ಹಿಂಗೆ ಬರೋದು, ಹಿಂಗೆ ಹೋಗೋದು ಹಿಂಗೆ ಬರೋದು, ಕ್ಲಾಕ್ ವೈಸ್ ಹಿಂಗೆ ಹೋಗೋದು ಒಂದು ಅರ್ಧ ಸೆಕೆಂಡ್ ಅಥವಾ ಒಂದು 2-3 ಸೆಕೆಂಡ್ ಮತ್ತೆ ವಾಪಸ್ ಬರೋದು. ಮತ್ತು ಆಲ್ಟರ್ನಿಂಗ್ ಕರೆಂಟ್ ದೇ ಕೀಪ್ ಆನ್ ಚೇಂಜಿಂಗ್ ದೇರ್ ಡೈರೆಕ್ಷನ್ ಕಂಟಿನ್ಯೂಸ್ಲಿ. ಹಂಗಾದ ಕೂಡಲೇ ಈ ಐರನ್ ರಾಡದ ಪರಿಸ್ಥಿತಿ ವಿಚಾರ ಮಾಡೋಣ ನಾವು. ಈ ಐರನ್ ರಾಡ್ನೊಳಗೆ ಕಂಟಿನ್ಯೂಸ್ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಐತೆ. ಬಿಕಾಸ್ ಕರೆಂಟ್ ಹಿಂಗೆ ಹೋಗ್ಬೇಕಾರೆ ಒನ್ ಡೈರೆಕ್ಷನ್ ಒಳಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಬಂದಿರ್ತೈತಿ. ಕರೆಂಟ್ ವಾಪಸ್ ಹಿಂಗೆ ಬರೋಕೆ ಮತ್ತೆ ಬೇರೆ ಡೈರೆಕ್ಷನ್ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಸೊ ದಿಸ್ ಐರನ್ ರಾಡ್ ಈಸ್ ಸಬ್ಜೆಕ್ಟೆಡ್ ಟು ಕಂಟಿನ್ಯೂಸ್ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಹಿಂಗಾಗಿ ಇದರೊಳಗೆ ಸ್ಟ್ರಾಂಗ್ EMF ಇಂಡ್ಯೂಸ್ ಆಗಿ, ಈ ಐರನ್ ರಾಡ್ ಅಂದ್ರೆ ಬಲ್ಕ್ ಮೆಟಾಲಿಕ್ ದಪ್ಪಂದಿರ್ತಾರೆ ನೋಡ್ರಿ. ಈ ವೈಯರಿಗೆ ಇದಕ್ಕೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮ್ಗೆ. ವೈಯರ್ದು ಕ್ರಾಸ್ ಸೆಕ್ಷನ್ ಏರಿಯಾ ವೆರಿ ಥಿನ್ ಇರ್ತೈತಿ, ಲೆಂತ್ ಜಾಸ್ತಿ ಇರುತ್ತೆ. ಇಲ್ಲಿ ಕ್ರಾಸ್ ಸೆಕ್ಷನ್ ಏರಿಯಾ ಜಾಸ್ತಿ ಐತಿ, ಥಿಕ್ನೆಸ್ಸು ಜಾಸ್ತಿ ಐತಿ. ಸೊ ಇಂಥದಕ್ಕೆ ನಾವು ಬಲ್ಕ್ ಮೆಟಾಲಿಕ್ ಕಂಡಕ್ಟರ್ ಅಂತ ಕರಿತೀವಿ. ಹಾಂ, ಇದೇನು ನಾವು ಒಳಗೆ ಇಟ್ಟಿವಲ್ಲ ಅದು ಕೂಡ ಅದು ಕೂಡ ಒಂದು ಬಲ್ಕ್ ಕಂಡಕ್ಟಿಂಗ್ ಮಟೀರಿಯಲ್. ಇದ್ರೊಳಗೆ ಐರನ್ ರಾಡ್ನೊಳಗೆ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಗಿದ್ದಕ್ಕೆ, ಐರನ್ ರಾಡ್ನೊಳಗೆ EMF ಬಂದಿದ್ದಕ್ಕೆ ಇದು ಬರ್ತೈತಿ. ಏನು ಬರ್ತೈತಿ? ಕರೆಂಟ್ ಬರ್ತೈತಿ. ಇಂಥ ಕರೆಂಟ್ ಬರೋಂಗಿಲ್ಲ, ಎಡ್ಡಿ ಕರೆಂಟ್ಸ್ ಬರ್ತಾವೆ ಇದ್ರೊಳಗೆ. ಎಡ್ಡಿ ಕರೆಂಟ್ಸ್ ಬಂದು ಇಲ್ಲಿ ಇದು ಪ್ರೊಡ್ಯೂಸ್ ಆಗ್ತೈತಿ, ಹೀಟ್. ಹ್ಞೂ ರೀ. ಅಲ್ಲಿ ಅಪ್ಲಿಕೇಶನ್ಸ್ ಆಫ್ ಎಡ್ಡಿ ಕರೆಂಟ್ಸ್ ಅಥವಾ ಯೂಸಸ್ ಆಫ್ ಎಡ್ಡಿ ಕರೆಂಟ್ಸ್ನೊಳಗೆ 3ನೇ ದಿನ ಇರ್ಬೇಕು ನೋಡ್ರಿ. ಅದು ಫರ್ನೇಸ್ ಅಂತ ಏನೋ ಐತೆ, ಇಂಡಕ್ಷನ್ ಫರ್ನೇಸ್ ಅಂತ ಹೇಳಿ. ಹ್ಞೂ ರೀ. ಹಾಂ, ಇಂಡಕ್ಷನ್ ಫರ್ನೇಸನ್ನು ಈಗ ಎಕ್ಸ್ಪ್ಲೇನ್ ಮಾಡಿಬಿಡ್ತಿಲ್ಲ. ಅಂದರೆ ಎಡ್ಡಿ ಕರೆಂಟ್ಸದ್ದು ಹೀಟ್ ಪ್ರೊಡ್ಯೂಸ್ ಮಾಡುವಂತಹ ಪ್ರಾಪರ್ಟಿ ಏನೈತಲ್ಲ ಅದು ಹೆಂಗೆ ಯೂಸ್ ಆಗ್ತದಂತೆ. ಓಕೆ, ಈ ಸೊಲನಾಯ್ಡ್ನೊಳಗೆ ಏನು ಇಟ್ಟಿವಿ ನಾವು? ಐರನ್ ರಾಡ್. ನೀವು ಫ್ರೀಕ್ವೆನ್ಸಿ ಜಾಸ್ತಿ ಇರುವಂಥ AC ಕರೆಂಟ್ ಯೂಸ್ ಮಾಡಿಬಿಟ್ರಿ ಅಂತ ತಿಳ್ಕೊರಿ. ಫ್ರೀಕ್ವೆನ್ಸಿ ಜಾಸ್ತಿ ಇರುವಂಥ AC ಕರೆಂಟ್ ಸರ್ ಯೂಸ್ ಮಾಡೋಣ ಅಂತಾರೆ. ಹಂಗಂದ್ರೆ ಏನು ರೀ ಅಂದರೆ, ಈಗ ಆಲ್ಟರ್ನೇಟಿಂಗ್ ಕರೆಂಟ್ ಏನು ನಾವು ಇಲ್ಲಿ ಮನ್ಯಾಗ ಯೂಸ್ ಮಾಡ್ತೀವಲ್ಲ, KV ಏನು ಬರುತ್ತಲ್ಲ, ಅದು ಎಷ್ಟು ಫ್ರೀಕ್ವೆನ್ಸಿ ಇರುತ್ತೆ? 220 ವೋಲ್ಟು ಪೊಟೆನ್ಷಿಯಲ್. ಅದು 50 ಹರ್ಟ್ಸ್ ಫ್ರೀಕ್ವೆನ್ಸಿ. ಏನಿದ್ರ ಅರ್ಥ ಆಗೋತನ? 1 ಸೆಕೆಂಡ್ನೊಳಗೆ ಈಗ ನೋಡ್ರಿ ಎಲೆಕ್ಟ್ರಾನ್ಸ್ ಡೈರೆಕ್ಷನ್ ಚೇಂಜ್ ಮಾಡ್ತಾವ ಅಂತೀವಿ ನಾವು. ಎಲ್ಲೇ? ಆಲ್ಟರ್ನೇಟಿಂಗ್ ಕರೆಂಟ್ನೇ. ಯಾವ? ಎಲೆಕ್ಟ್ರಾನ್ಸ್. ಸೊ ಎಲೆಕ್ಟ್ರಾನ್ ಇಲ್ಲಿದ್ದು ಹಿಂಗೆ ಹೋಗಿ ಹಿಂಗೆ ಬಂದ್ರೆ 1 ಸೈಕಲ್ ಅಂತ ಕರೆದ್ರೆ 50 ಹರ್ಟ್ಸ್ ಫ್ರೀಕ್ವೆನ್ಸಿ ಅಂದ್ರೆ 1 ಸೆಕೆಂಡ್ನಾಗ 50 ಸರ್ತಿ ಆಗ್ತದೆ. ಹಿಂಗೆ 1 ಸೆಕೆಂಡ್ನಾಗ 50 ಸರ್ತಿ ಅಂದ್ರೆ ಇಲ್ಲಿಂದ ಎಲೆಕ್ಟ್ರಾನ್ ಹಿಂಗೆ ಹೋಗಿ ಹಿಂಗೆ ಬಂದ್ರೆ 1 ಸೈಕಲ್. 50 ಹರ್ಟ್ಸ್ ಫ್ರೀಕ್ವೆನ್ಸಿ ಇರುವಂಥ ಅದಕ್ಕೆ ವಯರ್ ಹೋಗ್ಬೇಕಾಗಿ ಇವತ್ತು ಮ್ಯಾಕ್ ಟ್ರೈ ಮಾಡ್ರೆ ಹಿಂಗೆ ವಯರ್ ಕಿತ್ತಿ ಲೈವ್ ವಯರ್ ಅದರ ಕರೆಂಟ್ ಇರತ್ತಲ್ಲ ಕಿತ್ತಿ ಹಿಂಗೆ ಹಿಡ್ರಿ ಹಿಂಗೆ ಎದಕ್ಕಾಗ್ತೈತಿ? ಹಿಂಗೆ ಯಾಕೆ ವೈಬ್ರೇಟ್ ಹಾಕ್ತಾರೆ? ಶಾಕ್ ಹೊಡ್ಕೊಂಡು ಹೊಡೆದವ್ರಿಗೆ ಯಾಕೆ ವೈಬ್ರೇಟ್ ಆಗ್ತಾರೆ ಅಂದ್ರೆ ಆ ಎಲೆಕ್ಟ್ರಾನ್ಸ್ ಇವ್ರ ಬಾಡಿ ಒಳಗೆ ಹಿಂಗೆ ವಾಶ್ ಆಡಾಗ್ತಾವೆ ಈಗ ಅದ ಫ್ರೀಕ್ವೆನ್ಸಿಯಿಂದ. ತಿಳಿತಿಲ್ಲ ನಡೀತೆ. ಸೊ 50 ಹರ್ಟ್ಸ್ ಫ್ರೀಕ್ವೆನ್ಸಿ ಇರುತ್ತೆ. ಈಗ ನಾವು ಒಂದು ಕೆಲಸ ಮಾಡೋಣ, 100 ಹರ್ಟ್ಸ್ ಫ್ರೀಕ್ವೆನ್ಸಿ ಇರುವಂಥ ಒಂದು AC ಕರೆಂಟ್ ಪಾಸ್ ಮಾಡ್ಬೋದು ಇಲ್ಲಿ. ಅವಾಗ ಇವು ಹಿಂಗೆ 1 ಸೆಕೆಂಡ್ನಾಗ ಹಿಂಗೆ ಟಿಕ್ ಅನ್ನೋದ್ರೊಳಗೆ ಹಿಂಗೆ ಹೋಗಿ ಹಿಂಗೆ ಬರೋದನ್ನು 100 ಟೈಮ್ಸ್ ಮಾಡ್ತೈತೆ ಅದು. ಅವಾಗ ಇದ್ರಾಗ ಭಯಂಕರ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಗಿ, ಭಯಂಕರ EMF ಪ್ರೊಡ್ಯೂಸ್ ಆಗಿ, ಜಗ್ಗಷ್ಟು ಎಡ್ಡಿ ಕರೆಂಟ್ಸ್ ಪ್ರೊಡ್ಯೂಸ್ ಆಗಿ ಹೀಟ್ ಎಷ್ಟರ ಮಟ್ಟಿಗೆ ಬರುತ್ತಂದ್ರೆ ಈ ಐರನ್ ರಾಡ್ ಮೆಲ್ಟ್ ಆಗ್ತೈತಿ. ಕಬ್ಬಿಣ ಅದ ಇಂಡಕ್ಷನ್ ಫರ್ನೇಸ್ ಬ್ಲಾಸ್ಟ್ ಫರ್ನೇಸು ಇಂಥವು ಕಲ್ತಿರ್ತೀರ ನೋಡಿ ಕೆಮಿಸ್ಟ್ರಿ ಒಳಗೆ. ಫರ್ನೇಸ್. ಸೊ ಎಡ್ಡಿ ಕರೆಂಟ್ಸ್ನಿಂದ ಹೀಟ್ ಪ್ರೊಡ್ಯೂಸ್ ಮಾಡಿ ಆ ರಾಡನ್ನು ಮೆಲ್ಟ್ ಮಾಡೋದು ಪ್ರಕ್ರಿಯೆ
ಇಂಡಕ್ಷನ್ ಫರ್ನೇಸ್ ಅಂತ ಕರೀತಾರೆ. ಹಾಂ, ಸೊ ಹಂಗಾರೆ ಒಂದೊಂದು ಕಡೆ ಎಡ್ಡಿ ಕರೆಂಟ್ಸ್ ಬರ್ಬೇಕು, ಎಡ್ಡಿ ಕರೆಂಟ್ಸ್ ಬಂದು ಅವು ಹೀಟ್ ಪ್ರೊಡ್ಯೂಸ್ ಮಾಡ್ಬೇಕು. ಈಗ ಇಂಡಕ್ಷನ್ ಫರ್ನೇಸ್ನೊಳಗೆ ಎಡ್ಡಿ ಕರೆಂಟ್ಸ್ ಹೀಟ್ ಪ್ರೊಡ್ಯೂಸ್ ಮಾಡಬಾರ್ದು ಅಂತ ಯಾರು ಅಂದ್ರೆ ಹುಚ್ಚ ಮಕ್ಕಳು ಒಳಗೆ ಗೊತ್ತಾಗ ನಾ ಏನಂದೆ ಅರ್ಥ ಆಗತ್ತೆ ನಾ ಹೇಳಿದ್ದೆ. ಇದು ಇಂಡಕ್ಷನ್ ಫರ್ನೇಸ್ ಹೋಗುತ್ತೆ ಮೊನ್ನೆ ಮಾತು ಇಲ್ಲೇನು ಎಕ್ಸ್ಪ್ಲೇನ್ ಮಾಡಿದಲ್ಲ ಇದು ಇಂಡಕ್ಷನ್ ಫರ್ನೇಸ್. ಇಂಡಕ್ಷನ್ ಫರ್ನೇಸ್ ಅಂದ್ರನ ಒಂದು ಮೆಟಲ್ ರಾಡ್ ತೊಗೊಂಡು ಅದಕ್ಕೆ ಬೆಂಕಿ ಹಚ್ಚಲಾರ್ದ ಮೆಲ್ಟ್ ಮಾಡ್ತಾರೆ. ಬೆಂಕಿ ಹಚ್ಚಲಾರ್ದ ಹೆಂಗೆ ಸರ್ ಮೆಲ್ಟ್ ಮಾಡೋದಂದ್ರೆ ಅದೇ ಹೇಳಿದ್ರು ತನಕ ಆಲ್ಟರ್ನೇಟಿಂಗ್ ಕರೆಂಟ್ ಪಾಸ್ ಮಾಡ್ತಾರೆ, ಚೈನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಗಿ ಎಮ್ ಬಂದು ಕರೆಂಟ್ ಬಂದು ಎಡ್ಡಿ ಕರೆಂಟ್ ಬಂದು ಗರ ತಿರುಗಿ ಜಗ್ಗಷ್ಟು ಹೀಟ್ ಪ್ರೊಡ್ಯೂಸ್ ಆಗಿ ಟೆಂಪರೇಚರ್ ಇಂಕ್ರೀಸ್ ಹಾಕೊಂತ ಹೋಗಿ ಮೆಲ್ಟ್ ಆಗ್ತೈತಿ ಅದು. ಅಂದ್ರೆ ಇಂಡಕ್ಷನ್ ಫರ್ನೇಸ್ನೊಳಗೆ ಎಡ್ಡಿ ಕರೆಂಟ್ಸ್ನಿಂದ ಹೀಟ್ ಏನು ಪ್ರೊಡ್ಯೂಸ್ ಆಗ್ತದಲ್ಲ ಆಗ್ಬೇಕು ಬೇಡ ಆಗಲೇಬೇಕು. ಇಂಡಕ್ಷನ್ ಫರ್ನೇಸ್ ಅದು ಕೆಲಸನ ಅದು. ಹಾಂ, ಈಗ ಇನ್ನೊಂದು ಇರ್ತೈತಿ ಟ್ರಾನ್ಸ್ಫಾರ್ಮರ್ ಅಂತ. ಏನಂತ ಟ್ರಾನ್ಸ್ಫಾರ್ಮರ್. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಪಾರ್ಟ್ 1 ಅಂತೇನು ನಾ ಯೂಟ್ಯೂಬ್ನಾಗ ವಿಡಿಯೋ ಹಾಕಿದ್ನಲ್ಲ ಅಥವಾ ಟ್ರಾನ್ಸ್ಫಾರ್ಮರ್ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದೆ ನಾ. ಟ್ರಾನ್ಸ್ಫಾರ್ಮರ್ ಅಂತ ಒಂದು ಬರುತ್ತೆ, ಬೇಕಾದ್ರೆ ಡೀಟೇಲಾಗಿ ಇನ್ನೊಂದು ಡಿಸ್ಕಸ್ ಮಾಡೋಣ. ಟ್ರಾನ್ಸ್ಫಾರ್ಮರ್ನಾಗ ಎಡ್ಡಿ ಕರೆಂಟ್ಸ್ ಬರಬಾರ್ದು, ಬರ್ತಾವಲ್ಲಿ ಆದ್ರೆ ಬರಬಾರ್ದು, ಆದ್ರೆ ಬಂದ್ಬಿಡ್ತಾವ. ನಾ ಹೇಳೋದತ್ತನ್ರಿ, ನಾ ಏನು ಹಾಕೊಂತೀನಿ ಒಂದೊಂದು ಕಡೆ ಎಡ್ಡಿ ಕರೆಂಟ್ಸ್ ಬಂದ್ರೆ ಚಲೋ, ಬರ್ಲಾದ್ರ ಇದ್ರೆ ಚಲೋ. ಅದ್ರ ತಕ್ಕಂಗೆ ಮುಂದಿನ ಪಾರ್ಟ್ ನೋಡ್ಕೊಂತ ಹೋಗ್ತೀವಿ ನಾವು. ಏನು ಕೊಟ್ಟಾರ ನೋಡೋಣ. ಅಪ್ಲಿಕೇಶನ್ಸ್ ಆಫ್ ಎಡ್ಡಿ ಕರೆಂಟ್ಸ್. ಒಂದೇ ಮಾತು, ಎಡ್ಡಿ ಕರೆಂಟ್ಸ್ ಎಲ್ಲಿ ಬರ್ತಾವ? ಬಲ್ಕ್ ಮೆಟಾಲಿಕ್ ಕಂಡಕ್ಟರ್ ಇದ್ರೆ ಅದರಾಗ ನೀವು ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಮಾಡಿಸಿದ್ರೆ ಅದರೊಳಗೆ EMF ಬಂದು ಏನು ಕರೆಂಟ್ ಬರ್ತೈತಲ್ಲ ಅದು ಎಡ್ಡಿ ಕರೆಂಟ್ಸ್ ಇರ್ತಾವೆ. ಕ್ಲಿಯರ್ ಆಗ್ತಿದ್ದು? ಹಾಂ. Eddy currents developed in the frames of electrical devices cause heat in them, which leads to the loss of energy. However, eddy currents find useful applications like the ones given below. ಅವ್ರು ಏನು ಹೇಳಿದ್ರೆ ಗೊತ್ತಾನೆ ಎರಡು ಲೈನ್ನಾಗ. ಆ್ಯಕ್ಚುಲಿ ಖರೆ ಹೇಳ್ಬೇಕಂದ್ರೆ ರೀ ಎಡ್ಡಿ ಕರೆಂಟ್ಸು ಭಾಳ ಗದ್ದಲ ಮಾಡ್ತಾವ, ಕೆಟ್ಟ ಓಡಾಡದಾವ. ಎದಕ್ಕೆ ಗೊತ್ತನ? ಎನರ್ಜಿ ಲಾಸ್ ಮಾಡಿಸ್ಬಿಡ್ತಾವ ಅವು ಹೀಟ್ ಪ್ರೊಡ್ಯೂಸ್ ಮಾಡಿಸಿ. ನಾವು ಒಂದು ಬೇರೆ ಏನೋ ಉದ್ದೇಶ ಇಟ್ಕೊಂಡು ಏನೋ ಮಾಡೋಕೆ ಹೋಗ್ತಿರ್ತೀವಿ. ಈ ಸುಡಗಾಡು ಎಡ್ಡಿ ಕರೆಂಟ್ ಬಂದು ಅಲ್ಲಿ ಕರೆಂಟ್ ಪ್ರೊಡ್ಯೂಸ್ ಮಾಡಿ ಹೀಟ್ ಪ್ರೊಡ್ಯೂಸ್ ಮಾಡಿ ಎನರ್ಜಿ ಲಾಸ್ ಮಾಡಿಬಿಡ್ತಾವೆ ರೀ, ಕೆಟ್ಟ ಉಡಾಳದಾವ ಅಂತ ಬೈತಾರೆ. ಯಾರಿಗೆ? ಎಡ್ಡಿ ಕರೆಂಟ್ಸ್. ಅಷ್ಟು ಉಡಾಳಿದ್ರೂ ಕೂಡ ಒಂದೊಂದು ಕಡೆ ಎಡ್ಡಿ ಕರೆಂಟ್ ಯೂಸ್ ಆಗ್ತದೆ ಗೊತ್ತನ ಅಂತಂದ್ರೆ ಅವರು. ಓಕೆ, ಈಗ ಈಗ ಹೆಂಗೆ ಹೇಳ್ತಾರಂದ್ರೆ ಎಡ್ಡಿ ಕರೆಂಟ್ಸ್ ಆರ್ ಡಿಸೈರಬಲ್ ಆರ್ ಅನ್ಡಿಸೈರಬಲ್ ಅಂತ ಕ್ವಶನ್ ಕೇಳಿದ್ರೆ ಬೋತ್. ಒಂದೊಂದು ಕಡೆ ಅವು ಈಗ ಮನ್ಯಾಗ ನಿಮಗೆ ಬೈತಿರ್ತಾರೆ, ಈ ಉಡಾಳಿದ್ಯೋ ಯಪ್ಪ ಸಾಕಾಗ್ಬಿಟ್ಟೈತಿ ಮಂಗ್ಯ ಜಂಗದಿ ನೋಡು ಹಂಗೆ ಹಿಂಗೆ ಜಗ್ ಬೈತಿರ್ತಾರೆ. ಒಂದೊಂದು ದಿವಸ ಭಾರಿ ಹೆಲ್ಪ್ ಆಯ್ತು ನೋಡಿ ನೀ ಇದ್ದಿದ್ದಕ್ಕೆ ಅಂತ ಹೋಳ ಚಲೋ ಮಾಡ್ತಾರೆ. ಅದ ಮತ್ತು ಮರ್ದಿವ್ಸ ದೇವಿದ್ದಂಗದಿ ಅಂತ ಬೈತಿರ್ತಾರೆ. ಹಂಗೆ ಎಡ್ಡಿ ಕರೆಂಟ್ಸ್ ಆ್ಯಕ್ಚುಲಿ ಭಾಳಷ್ಟು ಕಡೆ ದೆವ್ ಅಗತ್ಯ ಇದ್ದರೂ ಅವು ಬಂದು ಲಾಸ್ ಮಾಡಿ ಹೊಲಿಗೆ ಮಾಡಿದ್ರು ಅವಕ್ಕೂ ಒಂದು ಸ್ವಲ್ಪ ಯೂಸಸ್ ಅದಾವೆ, ಅವಕ್ಕೂ ಒಂದು ಸ್ವಲ್ಪ ಅಪ್ಲಿಕೇಶನ್ಸ್ ಅದಾವೆ. ಆ ಅಪ್ಲಿಕೇಶನ್ಸ್ ಏನಂತ ನೋಡೋಣ ಅಂತಂದ್ರು ಅವರು. ಓಕೆ, ನೋಡೋಣ. ಫಸ್ಟ್ ಒನ್ ಇದರೊಳಗೆ ಎರಡನೇದು ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್, ಥರ್ಡ್ ಆ್ಯಂಡ್ ಫೋರ್ತ್ ಈಗ ಹೇಳ್ತೀನಿ. ಬಿಕಾಸ್ ಸೆಕೆಂಡ್ ಒನ್ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಗ್ಯಾಲ್ನೋಮೀಟರ್ಸ್ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು. ಗ್ಯಾಲ್ನೋಮೀಟರ್ಸ್ ಮತ್ತು ಬರ್ತಾವೆ ಇನ್ನೊಂದು ಟಾಪಿಕ್ನೇ. ಹ್ಞೂ ರೀ. ಮ್ಯಾಗ್ನೆಟಿಕ್ ಬ್ರೇಕಿಂಗ್ ಇನ್ ಟ್ರೈನ್ಸ್ ಇದು ಹೆಂಗೆ ಯೂಸ್ ಆಗ್ತೈತಿ ಅಂತ ಅರ್ಥ ಮಾಡ್ಕೊಳಕ್ಕೆ ಎರಡು ವಿಷಯಗಳು ಬೇಕಲ್ಲ. ಒಂದು ಎಡ್ಡಿ ಕರೆಂಟ್ಸ್, ಇನ್ನೊಂದು ಲೆನ್ಸ್ ಲಾ. ಕೇಳಿದಂಗೆ ಸರ್, ಲೆನ್ಸ್ ಲಾ ಅಂದರೆ EMF produced always tries to oppose the cause producing it. ಹ್ಞೂ ರೀ. ಹಾಂ, ಈಗ ಹೆಂಗೆ ಮಾಡ್ತಾರಂತಂತಂದ್ರೆ ಒಂದು ಸರ್ತಿ ಪ್ಯಾರಾಗ್ರಾಫ್ ಓದ್ಬಿಡೋಣ. ಯಾವುದ್ರದ್ದು? ಮ್ಯಾಗ್ನೆಟಿಕ್ ಬ್ರೇಕಿಂಗ್ ಇನ್ ಟ್ರೈನ್ಸ್. Strong electromagnets are situated above the rails in some electrically powered trains. When the electromagnets are activated, the eddy currents induced in the rails oppose the motion of the train. As there are no mechanical linkages, the braking effect is smooth.
ಫ್ರಿಕ್ಷನ್ ಇರ್ಲಾರ್ದ ಮೆಕ್ಯಾನಿಕಲ್ ಲಿಂಕೇಜಸ್ ಯೂಸ್ ಮಾಡಿ ಅಂದ್ರೆ ಏನು ಗೊತ್ತಾ ನಮ್ಗೆ ಈಗ ಸೈಕಲಿಗೆ ಬ್ರೇಕ್ ಹೆಂಗೆ ಹಚ್ತೀರಿ ಹಂಗಲ್ಲ ಹಿಂಗೆ ಬ್ರೇಕ್ ಹಚ್ಚಿದ ಕೂಡ ಏನಾಗ್ತದೆ ಸೈಕಲ್ ನಿಂತು ಬಿಡುತ್ತೆ ಹೆಂಗೆ ಮೆಕ್ಯಾನಿಸಮ್ ಅಂದ್ರೆ ನಾವು ಹಿಂಗೆ ಒತ್ತಿದ ಕೂಡ ಅಲ್ಲಿ 2 ಪಿಸ್ಟನ್ ಜೊತೆ ಇರ್ತಾವೆ ಅವು ಎರಡೂ ಆ ಗಾಲಿನ ಹಿಡ್ಕೊತಾವ ಹಿಂಗೆ ತಡಿಬೇಕಂತಲೇ ಅಂತ ಹಿಂಗೆ ನಿಂದಿರ್ಸ್ತಾವ ತಿಳಿತಿಲ್ಲ ನಡೀತು ಹಂಗೆ ಇಲ್ಲಿ ಮೆಕ್ಯಾನಿಕಲ್ ಯೂಸ್ ಆಗ್ತಿಲ್ರಿ ಈಗ ಎಲೆಕ್ಟ್ರೋ ಮ್ಯಾಗ್ನೆಟ್ ಯೂಸ್ ಮಾಡಿ ಮ್ಯಾಗ್ನೆಟಿಕ್ ಇನ್ವಿಸಿಬಲ್ ಬ್ರೇಕ್ ಹಚ್ಚಿಲ್ಲ ನೀವು ಸೈಕಲ್ಲಿಗೆ ನಿಮ್ಗೆ ಕಾಣಿಸುತ್ತಲ್ಲ ಹಿಂಗೆ ಹಿಡ್ಕೊಂಡು ನೋಡ ಅಂಥೇಳಿ ಈಗ ಹಿಡ್ಕೊಂಡು ಕೂಡ ಫ್ರಿಕ್ಷನ್ ಆಗಿ ಜರ್ಕ್ ಆಗ್ತೈತೆ ಈಗ ಸೈಕಲ್ ಸ್ಮೂತ್ ನಿಂದ್ರಂಗಿಲ್ಲ ಹಂಗೆ ಹೋಗ್ಬೇಕಾರೆ ಹಿಂಗೆ ಬ್ರೇಕ್ ಹಚ್ಚಿದ್ರೆ ಹಿಂಗೆ ಮುಂದೆ ಹೋಗ್ತೀವಿ ಹೊತ್ಕೊಂಡು ಹೋಗ್ತಾರೆ ಸೈಕಲ್ ಹೊಡ್ಯಕ್ಕೆ ಬಂದಿಲ್ಲ ಅಂದ್ರೆ ಒಮ್ಮೆ ಮಕ್ಕಳೇ ಬ್ರೇಕ್ ಹಚ್ಚಿ ಸ್ಮೂತ್ ಇರಂಗಿಲ್ಲ ಇಲ್ಲಿ ಮೆಕ್ಯಾನಿಕಲ್ ಲಿಂಕೇಜಸ್ ಇರ್ಲಾರ್ದ ಟ್ರೈನ್ ಸ್ಟಾಪ್ ಆಗ್ತದೆ ಹಿಂಗೆ ಯಾರು ಬಂದು ಹಿಡಿಲಾರ್ದ ಏನಾಗುತ್ತೆ ಅಂತ ಹೇಳ್ತೀನಿ ಕೇಳ್ತೀರಾ ಈಗ ಇಲ್ಲೇ ಎಡ್ಡಿ ಕರೆಂಟ್ಸು ಮತ್ತು ಲೆನ್ಸ್ ಲಾ 2 ಯೂಸ್ ಮಾಡ್ತೀವಿ ನಾವೀಗ ಮ್ಯಾಗ್ನೆಟಿಕ್ ಟ್ರೈನ್ ಬಗ್ಗೆ ಅರ್ಥ ಮಾಡ್ಕೊಳಕತ್ತೀವಿ ಆ್ಯಂಡ್ ಮ್ಯಾಗ್ನೆಟಿಕ್ ಬ್ರೇಕಿಂಗ್ ಇನ್ ಟ್ರೈನ್ ಇದೆ ಪರ್ಟಿಕ್ಯುಲರ್ಲಿ ಅದು ಎಂಥ ಟ್ರೈನ್ ಇರ್ಬೇಕಂದ್ರೆ ಇಲೆಕ್ಟ್ರಿಕ್ ಟ್ರೈನ್ ಇರ್ಬೇಕದು ಕರೆಂಟ್ನಿಂದ ಟ್ರೈನ್ ಬೆಂಗಳೂರಿನೊಳಗೆ ಬಂದೈತೆ ಎಲೆಕ್ಟ್ರಿಕ್ ಟ್ರೈನು ಅದು ಮೆಟ್ರೋ ನಮ್ಮ ಮೆಟ್ರೋ ಇಲ್ಲ ಬೆಂಗಳೂರು ಅಂತ ಊರು ಐತೆ ಗೊತ್ತಂತ ಬೆಂಗಳೂರು ಅಂತ ಕೇಳಿವಿ ಸರ್ ಅದು RCB ಒಳಗೆ ಬರ್ತೈತೆ ಲಾಸ್ಟಿಗೆ ರಾಯಲ್ ಚಾಲೆಂಜರ್ಸ್ ಆಫ್ ಏನೋ ಬೆಂಗಳೂರು ಅಂತ ಅಂತಿರ್ತಾರೆ ಅಲ್ಲೇ ಮೆಟ್ರೋ ಟ್ರೈನ್ ಇತ್ತಲ್ಲ ಅದು ಎಲೆಕ್ಟ್ರಿಕ್ ಸೊ ಇಲೆಕ್ಟ್ರಿಕ್ ಟ್ರೈನ್ಸ್ ಇದ್ರೆ ಅಂದ್ರೆ ದ ಟ್ರೈನ್ಸ್ ವಿಚ್ ಆರ್ ಪವರ್ಡ್ ಬೈ ಕರೆಂಟ್ ಜನರಲಿ ಟ್ರೈನ್ ಓಡ್ತಾವಲ್ಲ ಅದಕ್ಕೇನು ಹಾಕ್ತಾರೆ ಫ್ಯೂಯಲ್ ಡೀಸೆಲ್ ಹಾಕ್ತಾರೆ ಅದಕ್ಕೆ ಅವು ಜಗ್ ಹೋಗಿ ಬಿಡ್ಕೊಂತ ಹೋಗ್ತಾವೆ ಹುಯ್ಯಿ ಅಂಥೇಳಿ ಸೊ ಪೊಲ್ಯೂಷನ್ ಕಡಿಮೆ ಮಾಡ್ಬೇಕಂದ್ರೆ ಎಲೆಕ್ಟ್ರಿಕ್ ಟ್ರೈನ್ ಮಾಡ್ಬೇಕಂದ್ರೆ ಮೆಟ್ರೋದೊಳಗೆ ಏನಾಗ್ತೈತಲ್ಲ ಜಗ್ ಮಂದಿ ಇರಂಗಿಲ್ಲ ಭಾಳ ವೇಟ್ ಇರಂಗಿಲ್ಲ ಜಕ್ಕೊಂಡು ಹೋಗಕ್ಕೆ ಇವು ಊರಿನ ಟ್ರೈನ್ ಗದಗಿನ ಬೆಂಗಳೂರು ಹುಯ್ಯಿ ಅಂತ ಮಂದಿ ಹತ್ತಾರೆ ಅದಕ್ಕೆ ನಮ್ಮ ದೇಶದಾಗ ಸೊ ಹೀಗಾಗಿ ಅಷ್ಟು ಜಕ್ಕೊಂಡು ಹೋಗೋಕೆ ಅಷ್ಟು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋಕ್ಕೆ ಅಂಥದ್ದೊಂದು ಟ್ರೈನ್ ತಯಾರು ಮಾಡೋಕೆ ಇನ್ನೂ ಟೈಮ್ ಬೇಕು ಸೊ ಮೆಟ್ರೋ ಟ್ರೈನ್ ಅಂತ ಅಂದ್ಕೊಳ್ಳಿ ನಾವೀಗ ಮೆಟ್ರೋ ಟ್ರೈನ್ ಯಾವುದು ಕರೆಂಟ್ ಮೇಲೆ ನಡೀತಾವಲ್ಲ ಅಲ್ಲಿ ಏನು ಮಾಡ್ತಾರೆ ಅವು ಇವು ಇರ್ತಾವಲ್ಲ ಅಕ್ಕ ಗಾಲಿ ವೀಲ್ಸ್ ಇರ್ತಾವ ಈ ವೀಲ್ಸ್ನೊಳಗೆ ಒಂದು ಹಿಂಗೆ ಡ್ರಮ್ ಶೇಪದ್ದು ಎಲೆಕ್ಟ್ರೋ ಮ್ಯಾಗ್ನೆಟ್ ಹಾಕ್ತಾರೆ ಇವು ಪೆಪ್ಸಿ ಕೊಕೊಕೋಲಾದ ಟಿನ್ ಇರ್ತಾವಲ್ಲ ಆ ಟಿನ್ ಅಂಥದ್ದು ಇಲ್ಲಿ ಹಾಕ್ತಾರೆ ಪೆಪ್ಸಿ ಕೊಕೊಕೋಲಾ ಹಾಕಂಗಿಲ್ಲ ಅಂಥದ್ದು ಆ ಶೇಪದ್ದು ಒಂದು ಎಲೆಕ್ಟ್ರೋ ಮ್ಯಾಗ್ನೆಟ್ ಹಾಕ್ತಾರೆ ಏನು ಹಾಕ್ತಾರೆ ಅಂದ್ರೆ ಹಂಗೊಂದು ಇರುತ್ತೆ ಸರ್ ಅದು ಭಾಳ ಚಲೋ ಇರ್ತದೆ ಎಲೆಕ್ಟ್ರೋ ಮ್ಯಾಗ್ನೆಟ್ ಅಂದ್ರೆ ಏನು there are 2 types of magnets permanent magnet electromagnet ಅಂತ ಇರ್ತಾವೆ ಪರ್ಮನೆಂಟ್ ಮ್ಯಾಗ್ನೆಟ್ ಅಂದ್ರೆ ಅದು ಮ್ಯಾಗ್ನೆಟ್ ಗತೆನೇ ಬಿಹೇವ್ ಆಗ್ತದೆ ಯಾವಾಗಲೂ ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಅಂದ್ರೆ ಇವು ಮ್ಯಾಗ್ನೆಟ್ಸ್ ಹೌದು ಆದರೆ ಯಾವಾಗಲೂ ಮ್ಯಾಗ್ನೆಟ್ ಇರಂಗಿಲ್ಲ ಅವು ಅದ್ರೊಳಗೆ ಕರೆಂಟ್ ಪಾಸ್ ಮಾಡಿದ ಕೂಡಲೇ ಅವು ಸ್ಟ್ರಾಂಗ್ ಮ್ಯಾಗ್ನೆಟ್ ಆಗಿ ಬಿಹೇವ್ ಮಾಡಕ್ಕೆ ಸ್ಟಾರ್ಟ್ ಆಗ್ತಾವೆ ಹ್ಞೂ ರೀ ದ ಮ್ಯಾಗ್ನೆಟ್ ವಿಚ್ ಬಿಹೇವ್ಸ್ ಆಸ್ ಮ್ಯಾಗ್ನೆಟ್ ಓನ್ಲಿ ವೆನ್ ಕರೆಂಟ್ ಇಸ್ ಪಾಸ್ಡ್ ಥ್ರೂ ಇಟ್ ಈಸ್ ಕಾಲ್ಡ್ ಎಲೆಕ್ಟ್ರೋಮ್ಯಾಗ್ನೆಟ್ ಈಗ ನಾ ಏನು ಹೇಳ್ತೀನಿ ಇದು ಟ್ರೈನದ್ದು ಗಾಲಿ ಒಳಗೆ ಒಂದು ಡ್ರಮ್ ಇಟ್ಟಾರ ಆ ಡ್ರಮ್ ಅಂದ್ರೆ ನೀರು ತುಂಬು ಡ್ರಮ್ ಅಲ್ಲ ಈ ಡ್ರಮ್ ಯಾವ ಡ್ರಮ್ ಎಲೆಕ್ಟ್ರೋಮ್ಯಾಗ್ನೆಟ್ ಅಂದ್ರೆ ದ ಮ್ಯಾಗ್ನೆಟ್ ವಿಚ್ ಬಿಹೇವ್ಸ್ ಲೈಕ್ ಮ್ಯಾಗ್ನೆಟ್ ಓನ್ಲಿ ವೆನ್ ಕರೆಂಟ್ ಇಸ್ ಪಾಸ್ ಥ್ರೂ ಇಟ್ ಈಗ ಇದರ ಕರೆಂಟ್ ಪಾಸ್ ಮಾಡಿದ್ದು ಅಂತ ಕೊಡು ನಾವು ನಮಗೆ ಟ್ರೈನನ್ನು ಸ್ಟಾಪ್ ಮಾಡೋಕೆ ನಿಂದಿಸ್ಬೇಕಾಗಿತ್ತು ಬ್ರೇಕ್ ಹಚ್ಬೇಕಾಗೈತೆ ಹಾಂ ಇದು ಬ್ರೇಕದ್ದು ನಾವು ಸ್ಪೆಲ್ಲಿಂಗ್ ಡಿಸ್ಕಸ್ ಮಾಡಿದ್ದಿಲ್ಲ ಹಂಗೆ ನೆನಪಾತ ಈಗ ಗೊತ್ತಾಗೈತಿ ನೀವು ಶಾಣೆ ಆಗಿರಿ ಈಗ ಅವಾಗ 10th ಬಂದಾಗ ಏನಿಲ್ಲ ಸರ್ ಬ್ರೇಕ್ ಅಂತ ಗಾಡಿಗೆ ಬ್ರೇಕ್ ಹಚ್ಚಲೇ ಅಂತಿರ್ತೀವಿ ನಾವು ಹಿಂಗೆ ಅಂತೀವಿ ನಾವು ಆ್ಯಕ್ಚುಲಿ ಹಿಂಗೆ ಭಾಳ ಜನಕ್ಕೆ ತಲೆಗೆ ಹೆಂಗೆ ಬರ್ತೈತಿ ನನಗೆ ಹಂಗೆ ಐತೆ ಫಸ್ಟಿಗೆ ಗಾಡಿಗೆ ಬ್ರೇಕ್ ಹಚ್ಚಂದ್ರೆ ಗಾಡಿ ಮುರಿದು ಬಿಡು ಅಂತ ಈ ಬ್ರೇಕ್ ಅಂದ್ರೆ ಕಟ್ ಮಾಡೋದು ಲೆಟ್ಸ್ ಟೇಕ್ ಅ ಬ್ರೇಕ್ ಅಂತ ಅಂತಿರ್ತಾರೆ ನಾವು ಒಂದಿಷ್ಟು ಬ್ರೇಕ್ ತೊಗೊಂಡೋಗ್ಬಿಟ್ರೆ ಇರಲಿ ವಾಪಸ್ ಬರೋಣ ನಮಗೆ ಟ್ರೈನ್ ನಿಂದ್ರಿಸ್ಬೇಕಾಗೈತಿ ಅದಕ್ಕೆ ನಾವೇನು ಮಾಡ್ತೀವಿ ಈ ಡ್ರಮ್ಮನ್ನು ಅಂದ್ರೆ ಈ ಎಲೆಕ್ಟ್ರೋಮ್ಯಾಗ್ನೆಟನ್ನು ಆಕ್ಟಿವೇಟ್ ಮಾಡ್ತೀವಿ ಈ ಎಲೆಕ್ಟ್ರೋಮ್ಯಾಗ್ನೆಟ್ ಆಕ್ಟಿವೇಟ್ ಆದ ಕೂಡಲೇ ಇಟ್ ಸ್ಟಾರ್ಟ್ಸ್ ಪ್ರೊಡ್ಯೂಸಿಂಗ್ ಎಡ್ಡಿ ಕರೆಂಟ್ಸ್ ಬರ್ತಾವೆ ಆಮೇಲೆ ಫಸ್ಟಿಗೆ ಎಲೆಕ್ಟ್ರೋಮ್ಯಾಗ್ನೆಟ್ ಕೆಲಸ ಏನು ಒಂದು ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡನ್ನು ತಯಾರು ಮಾಡ್ತಿತ್ತು ಹಾಂ ಇದು ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಂದ ಕೂಡಲೇ ಇನ್ನೂ ಇದು ವೀಲ್ ಜೋರು ತಿರುಗ್ತಿರ್ತದೆ ನೋಡ್ರಿ ಈಗ
ಹಾಂ, ಈಗ ಈ ವೀಲದ ಕೆಳಗೆ ಇವು ಇರ್ತಾವೆ ನೋಡ್ರಿ, ಹಳಿ ರೇಲ್ ಇರ್ತಾವಲ್ಲ, ಇದ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಬಂದು ಇದಕ್ಕೆ ಲಿಂಕ್ ಆಗಿ ಇದ್ರಾಗ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಗಿ ಈ ರೇಲ್ನ್ಯಾಗ ಏನು ಬರ್ತಾವೆ, ಎಡ್ಡಿ ಕರೆಂಟ್ಸ್ ಬರ್ತಾವೆ. ಆಮೇಲೆ ಈ ರೇಲ್ನೊಳಗೆ ಒಂದು ಇದು ಬಂದಿರುತ್ತೆ ಫಸ್ಟಿಗೆ, ಇನ್ನೊಂದು ಸರ್ತಿ ಫಸ್ಟಿಂದ ಈ ವೀಲ್ನ ಸ್ಟಾಪ್ ಮಾಡಬೇಕಾಗೈತಿ, ಇದು ಇನ್ನೂ ಸ್ಟಾಪ್ ಆಗಿಲ್ಲ, ಅದಕ್ಕೊಂದು ವೆಲಾಸಿಟಿ ಐತಿ. ಈಗ ರೈಟ್ ನಾವು ಇದ್ರೊಳಗೆ ಒಂದು ಎಲೆಕ್ಟ್ರೋ ಮ್ಯಾಗ್ನೆಟ್ ಐತಿ, ನಾವು ಕರೆಂಟ್ ಪಾಸ್ ಮಾಡಿ ಅದನ್ನ ಆಕ್ಟಿವೇಟ್ ಮಾಡ್ತೀವಿ. ಆಕ್ಟಿವೇಟ್ ಮಾಡಿದ ಕೂಡಲೇ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅದು ಪ್ರೊಡ್ಯೂಸ್ ಮಾಡ್ತೈತಿ. ಪ್ರೊಡ್ಯೂಸ್ ಮಾಡಿ ರೇಲ್ನೊಳಗೆ ಒಂದು EMF ಪ್ರೊಡ್ಯೂಸ್ ಆಗ್ತದೆ. ಆದ ಕೂಡಲೇ ಈ EMF ಯಾರಲ್ಲಿ ಅದು ನನಗೆ ಎಬ್ಸಿದ್ದ ಅಂತ ಕೇಳುತ್ತೆ, ಯಾವುದು EMF. ಅವಾಗ ಅದಕ್ಕೆ ಹೇಳ್ತಾರ ಏನಂತ, ಅಲ್ಲೇ ಈ ವೀಲ್ ಐತೆ ನೋಡಿ, ಸುಡ್ಗಾಡ ವೀಲ್, ಅದೇನು ಹಿಂಗೆ ತಿರ್ಗಾಡತೈತೆ ನೋಡ, ಅಲ್ಲಿ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಐತಲ್ಲ, ಆ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ದು ತಪ್ಪೇನಿಲ್ಲ, ಅದೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡ್ಕೊಂಡು ಕುಂತ್ಬಿಟ್ಟೈತಿ. EMF ಯಾವಾಗ ಪ್ರೊಡ್ಯೂಸ್ ಆಗುತ್ತೆ ಹೇಳ್ರಿ, ಬರೇ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇರಬಾರ್ದು, ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಗ್ಬೇಕು. ಇಲ್ಲಿ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಗಕ್ಕೆ ಏನು ಕಾರಣ, ತಿರ್ಗಿಂಗ್ ಆಫ್ ದ ವೀಲ್ಸ್. ಆಸ್ ದ ವೀಲ್ಸ್ ಆರ್ ರೊಟೇಟಿಂಗ್ ದೇರ್ ಈಸ್ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಅವಾಗ ಇಲ್ಲಿ EMF ಬಂತಲ್ಲ, ಈ EMF ಇವಕ್ಕೆ ಕರೆದು ಹೇಳುತ್ತೆ ಎಡಿ ಕರೆಂಟ್ಸ್ ಬಾಯ್ಲೆ ಅಂತ ಹೇಳಿ ಕರೆದು ಅವಕ್ಕೆ ಹೇಳುತ್ತೆ, ನಿಮ್ಮನ್ನು ನೀವು ಹೆಂಗೆ ತಿರುಗಿಸ್ರಂದ್ರೆ ನಿಮ್ಮಿಂದ ಇನ್ನೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಬಂದು ಆ ಮ್ಯಾಗ್ನೆಟಿಕ್ ಫೀಲ್ಡು ಈ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡನ್ನ ಅಪೋಸ್ ಕಾಸ್ ಪ್ರೊಡ್ಯೂಸಿಂಗ್ ಇಟ್ಟನ್ನು ಅಪೋಸ್ ಮಾಡ್ತೈತಿದ. ಸೊ ಈ EMF ಕಾಸ್ ಪ್ರೊಡ್ಯೂಸಿಂಗ್ ಇಟ್ ಯಾವುದ್ರಿ, EMFಗೆ ಹೋಗಿ ಕೇಳ್ರಿ, ನಿನ್ನ ಕಾಸ್ ಪ್ರೊಡ್ಯೂಸಿಂಗ್ ಯಾರ್ಲೆ, ಈ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಂದು ಹೌದು, ಅದ್ರ ಜೋಡಿ ರೊಟೇಷನ್ ಆಫ್ ದ ವೀಲ್. ಸೊ ಈ EMF ಎಡ್ಡಿ ಕರೆಂಟ್ಸನ್ನು ಪ್ರೊಡ್ಯೂಸ್ ಮಾಡಿ, ಆ ಎಡ್ಡಿ ಕರೆಂಟ್ಸ್ನಿಂದ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ತಯಾರಾಗಿ, ಆ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಮ್ಯಾಗ್ನೆಟಿಕ್ ಫೀಲ್ಡನ್ನು ಅಪೋಸ್ ಮಾಡಿ ಈ ವೀಲ್ಸ್ ತಿರುಗುದನ್ನ ಅಪೋಸ್ ಮಾಡ್ಕೊಂಡು ಸ್ಮೂತಾಗಿ ನಿಂದಿಸ್ಬಿಡ್ತಾವೆ. ಫೋರ್ತ್ ಅಪ್ಲಿಕೇಶನ್ ಹೇಳ್ತೀನಿ, ಕೇಳ್ತೀರಿ? ಸೊ ಎಲೆಕ್ಟ್ರಿಕ್ ಪವರ್ ಮೀಟರ್ಸ್ ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಇಂಡಕ್ಷನ್ ಮೋಟರ್ ಅಂತ ಒಂದು ಬೇರೆ ಇರ್ತೈತೆ, ಇದು ಇಂಡಕ್ಷನ್ ಮೀಟರ್. ಈ ಎಲೆಕ್ಟ್ರಿಕ್ ಮೀಟರ್ ಅಂದ್ರೆ ಯಾವ್ದು ಗೊತ್ತಾನೆ, ಇದು ಇಂಡಕ್ಷನ್ ಮೀಟರ್ ಅಂದ್ರೆ ನಿಮ್ಮ ಮನೆಗೆ ತಿಂಗ್ಳ್ಕೊಂಬರ್ತಾರೆ ನೋಡ್ರಿ, ಹಿಂಗೆ ಮಾಡಿ ಯಾವ್ದ್ರಿ ಅಂತಂದು ಹಿಂಗೆ ಕೊಟ್ಟು ಹೋಗ್ತಾರೆ. ಅವಾಗ ಅವ್ರು ಏನು ನೋಡಿ ಅದನ್ನ ಟೈಪ್ ಮಾಡ್ತಾರೆ, ನಿಮ್ಮ ಮನೆ ಎಷ್ಟು ಹೊಡೆದೈತಿ, ಹಾಂ ಇವ್ರಿಗೆ 2,000 ರೂಪಾಯಿ ಹಾಕೊಂಡು ಬಿಲ್ಲ, ಹಿಂಗೆ ಮಾಡಂಗಿಲ್ಲ. ಅದೊಂದು ಮೀಟರ್ ಇರ್ತೈತಿ. ಆ ಮೀಟರ್ ಇಡೀ ಒಂದು ತಿಂಗಳೊಳಗೆ ನೀವು ಎಷ್ಟು ಕರೆಂಟ್ ಖರ್ಚು ಮಾಡಿದೆ ಅಂಥೇಳಿ ಮೆಷರ್ ಮಾಡಿ ಒಂದು ನಂಬರನ್ನು ಇಟ್ಟಿರುತ್ತೆ. ಆ ಎಲೆಕ್ಟ್ರಿಕ್ ಮೀಟರ್ನೊಳಗೆ ಈಗ ನೋಡ್ರಿ, ನಿಮ್ಮ ಮನೆಗೆ ಕರೆಂಟ್ ನೀವೇ ತರ್ತೀರಾ, KV ಅವ್ರು ಕೊಡ್ತಾರ್ರಿ? ಹೌದಾ, ಮಾರ್ಕೆಟಿಂಗ್ ತರ್ತೀವಿ ಸರ್ ಅಂತ ಯಾರು ಮತ್ತೆ ಓಕೆ KVದವ್ರು ಕೊಡ್ತಾರಲ್ಲ, ಆ KVದವ್ರು ಇದನ್ನು ಕೊಟ್ಟಿರ್ತಾರೆ ನಿಮ್ಮ ಮನೆಗೆ. ನಿಮ್ಮ ಮನೆಯವ್ರು ಆ್ಯಕ್ಚುಲಿ ಕರೆಂಟ್ ತಂದು ಕೊಡಂಗಿಲ್ಲ, ವೈರ್ ತಂದು ಹಾಕಿ ಹೋಗಿರ್ತಾರೆ. ಆ ವೈರ್ನಾಗ ಏನು ಬರುತ್ತೆ ಈಗ, ಕರೆಂಟ್. ಆ ಕರೆಂಟ್ ಬಂದು ನಿಮ್ಮ ಮನೆ ಒಳಗೆ ಹಿಂಗೆ ಬಂದು ಬೇರೆ ಬೇರೆ ಕಡೆ ಎಂಟ್ರ್ ಆಗೋಕ್ಕಿಂತ ಮೊದಲು ಇಲ್ಲೇ ಇರ್ತದೆ ಮೀಟ್ರ್. ಮನೆ ಹಿಂದೆ ಹಾಕಬಾರ್ದು, ಎಲ್ಲಿ ವೈರ್ ಎಂಟ್ರ್ ಆಗ ಅಲ್ಲಿ ಹಾಕಿರ್ತಾರೆ ಮೀಟ್ರ್. ಸೊ ಈಗ ಏನಾಗ್ತದೆ ಅಂದ್ರೆ, ಏನೋ ಕರೆಂಟ್ ಬರಲಿ KV ಅವ್ರ ಕಡೆಯಿಂದ ಈ ಮೀಟರ್ನಾಗ ಪಾಸ್ ಆಗಿ ಹೋಗ್ಬೇಕದು. ಅವಾಗ ಈ ಮೀಟರ್ ಒಳಗೆ ಒಂದು ಮೆಟಲ್ ಡಿಸ್ಕ್ ಇರ್ತೈತಿ. ಏನಿರುತ್ತೆ ಡಿಸ್ಕ್ ಅಂದ್ರೆ CD, ಆ ಶೇಪದ ಒಂದು ಮೆಟಲ್ ಡಿಸ್ಕ್ ಇರುತ್ತೆ. ಇದ್ರ ಬಾಜು ಕರೆಂಟ್ ಪಾಸ್ ಆಗಿ ಹೋಗ್ತಿರ್ತಾವ, ಇದ್ರಾಗ ಕರೆಂಟ್ ಪಾಸ್ ಆಗಂಗಿಲ್ಲ. ಈ ಮೀಟರ್ನಾಗ ಒಂದು ಮೆಟಾಲಿಕ್ ಡಿಸ್ಕ್ ಇರುತ್ತೆ ಹಿಂಗೆ, ಇದನ್ನ ಸ್ವಲ್ಪ ಝೂಮ್ ಮಾಡಿ ಇಲ್ಲಿ ಡ್ರಾ ಮಾಡ್ತೀನಿ. ಇದ್ರ ಹಿಂದೆ ಕರೆಂಟ್ ಹಿಂಗೆ ಪಾಸ್ ಆಗಿ ಹೋಗ್ತದೆ, ಹೋಗೇ ಬಿಡ್ತಾನೆ. ಹಾಂ ಇಲ್ಲಿ ತೋರ್ ನೋಡೋಣ ಆಮೇಲೆ. ಈಗ ಮುಗ್ಯಾಕೆ ಬಂತು, ಇದನ್ನ ಬೇಕಾದ್ರೆ ನಾನು ಆ ಕಡೆ ಕ್ಲಾಸ್ನಾಗ ಎಲೆಕ್ಟ್ರಿಕ್ ಮೀಟರ್ ಒಂದು ಎಕ್ಸ್ಟ್ರಾ ಟಾಪಿಕ್ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ. ಈಗ ರೆಕಾರ್ಡಿಂಗ್ ನಡೆದೈತಿ, ಸ್ಕ್ರೀನ್ ಬ್ರೈಟ್ನೆಸ್ ಹೋಗಿತ್ತು ಅಲ್ರಿ? ಹಾಂ ಇಲ್ಲಿ ತೋರ್ ಹೋರಿ. ಇಲ್ಲೇನೋ ಹೇಳಾಕತ್ತಿದ್ದೆ ನಾನು, ಈ ಕರೆಂಟ್ ಹಿಂಗೆ ಹೋಗ್ತಿರ್ತೈತೆ, ಅಲ್ಲಿ ಮೀಟರ್ನಾಗ ಒಂದು ಏನಿರುತ್ತೆ ಮೆಟಲ್ ಡಿಸ್ಕ್. ಈ ಕರೆಂಟ್ ಹಿಂಗೆ ಪಾಸ್ ಆಗಿ ಹೋದ್ಕೊಳ್ಳೆ ಕರೆಂಟ್ ಸುತ್ತಲೂ ಇದು ಇರುತ್ತೆ ನೋಡ್ರಿ, ಮ್ಯಾಗ್ನೆಟಿಕ್ ಫೀಲ್ಡ್. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಮೀಟರ್ನೊಳಗಿರುವಂಥ ಮೆಟಲ್ ಡಿಸ್ಕಿಗೆ ಲಿಂಕ್ ಆಗಿ ಈ ಮೆಟಲ್ ಡಿಸ್ಕ್ನೊಳಗೆ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಗಿ ಈ ಮೆಟಲ್ ಡಿಸ್ಕ್ನೊಳಗೆ ಒಂದು EMF ಬಂದು ಈ ಮೆಟಲ್ ಡಿಸ್ಕ್ನೊಳಗೆ ಎಡ್ಡಿ ಕರೆಂಟ್ಸ್ ಬರ್ತಾವೆ. ಈ ಎಡ್ಡಿ ಕರೆಂಟ್ಸನ್ನು ಒಂದು ಗ್ಯಾಲ್ವಾಮೀಟರ್ ಮೆಜರ್ ಮಾಡ್ತದೆ ಸಣ್ಣದಂತೆ. ಈಗ ನೋಡಿ KVಯಿಂದ ಎಷ್ಟು ಜಾಸ್ತಿ ಕರೆಂಟ್ ಬರುತ್ತೆ ನೋಡ್ರಿ,
ಅಷ್ಟು ಜಾಸ್ತಿ ಇದ್ರೊಳಗೆ ಎಡ್ಡಿ ಕರೆಂಟ್ಸ್ ಪ್ರೊಡ್ಯೂಸ್ ಆಗ್ತಾವೆ ಆ ಮೆಟಲ್ ಡಿಸ್ಕ್ನಾಗ. ನೀವು ಕಡಿಮೆ ಕರೆಂಟ್ ಯೂಸ್ ಮಾಡಕತ್ತೀರಿ ನಿಮ್ಮ ಮನ್ಯಾಗ ಅಂದ್ರೆ ಕರೆಂಟ್ ಕಡಿಮೆ ಒಳಗೆ ಹೋಗ್ತಿರುತ್ತೆ, ಅವಾಗ ಕಡಿಮೆ ಎಡ್ಡಿ ಕರೆಂಟ್ಸ್ ಪಾಸ್ ಆಗ್ತಾವೆ. ಆ ಎಡ್ಡಿ ಕರೆಂಟ್ಸನ್ನು ಮೆಜರ್ ಮಾಡಿ ಅದೊಂದು ರೀಡಿಂಗ್ ಕೊಡ್ತೈತೆ. ಅಂದ್ರೆ ದ ಎಲೆಕ್ಟ್ರಿಕ್ ಮೀಟರ್ ಈಸ್ ಮೆಜರಿಂಗ್ ದಿಸ್ ಕರೆಂಟ್ ಇಂಡೈರೆಕ್ಟ್ಲಿ. ಆ್ಯಕ್ಚುಲಿ ಅದು ಮೆಜರ್ ಮಾಡಕತ್ತಿದ್ದು ಎಡ್ಡಿ ಕರೆಂಟ್ಸನ್ನು. ಇನ್ನೊಮ್ಮೆ ಹೇಳ್ತೀನಿ ನೋಡಿ, ನಿಮ್ಮ ಮನೆಗೆ KVಯಿಂದ ಕರೆಂಟ್ ಬಂತ, ಅದು ಆ ಎಲೆಕ್ಟ್ರಿಕ್ ಮೀಟರ್ನಾಗ ಪಾಸಾಗಿ ಹೊರಗೆ ಒಳಗೆ ಹೋಗ್ಬೇಕು, ಒಳಗೆ ಹೋಗ್ಬೇಕು. ಅವಾಗ ಎಲೆಕ್ಟ್ರಿಕ್ ಮೀಟರ್ನಾಗ ಏನಿರುತ್ತೆ ಒಂದು ಮೆಟಲ್ ಡಿಸ್ಕ್ ಇರ್ತೈತೆ. ಆ ಮೆಟಲ್ ಡಿಸ್ಕ್ನಾಗ ಬಾಜು ಇದು ಹೋಗ್ತೈತಿ, ಅಲ್ಲ ಕರೆಂಟ್ ಹೋಗ್ತೈತಿ. ಆ ಕರೆಂಟಿಂದ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಬಂದು ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿ ಆ EMF ಬಂದಿದ್ದಕ್ಕೆ ಎಡ್ಡಿ ಕರೆಂಟ್ಸ್ ಬರ್ತಾವೆ. ಆ ಎಡ್ಡಿ ಕರೆಂಟ್ಸ್ ಬಂದ ಕೂಡಲೇ ಆ ಎಡ್ಡಿ ಕರೆಂಟ್ಸನ್ನು ಆ ಮೀಟ್ರ್ ಮೆಜರ್ ಮಾಡ್ತೈತೆ ಆ್ಯಕ್ಚುಲಿ. ಗೊತ್ತಾತ್ರಿ ಇದೆ? ಹಾಂ, ಓದ್ರಿ ಈಗ ಏನು ಕೊಟ್ರ ಅಂತೇಳಿ. ದ ಶೈನಿ ಮೆಟಲ್ ಡಿಸ್ಕ್. ಶೈನಿ ಅಂದ್ರೆ ನೀವು ಹೋಗಿ ಇವತ್ತು ನಿಮ್ಮ ಮನ್ಯಾಗ ಮೀಟರ್ ನೋಡ್ರಿ, ಅದು ಹಿಂಗೆ ಅಂತ ತಿರುಗ್ತಿರತ್ತೆ ನೋಡ್ರಿ, ಅಲ್ಲಿ ನೋಡ್ರಿ ಅಂದ್ರೆ. ಹಾಂ, ಅಂದ್ರೆ ಅವಾಗ ಹಿಂಗೆ ಮಾಡ್ತಿದ್ವಿ ನಾವು. ನಿಮ್ದು ಹೆಂಗೆ ಗೊತ್ತಿಲ್ಲ. ಕರೆಂಟ್ ಹೋತಂದ್ರೆ ಆ ಎಲೆಕ್ಟ್ರಿಕ್ ಮೀಟ್ರ್ ಹೋಗಿ ನೋಡ್ತಿದ್ವಿ. ಆ ತಿರ್ಗಾಗತೈತಿ ಅಂದ್ರೆ ಕರೆಂಟ್ ಐತಿ, ಮನ್ಯಾಗ ಅಪ್ಲಯನ್ಸಸ್ ಏನಾಗತ್ಲಾಗ್ಯಾವ ಅಂತ. ಓಕೆ, ಇದು ದ ಶೈನಿ ಮೆಟಲ್ ಡಿಸ್ಕ್ ಇನ್ ದ ಎಲೆಕ್ಟ್ರಿಕ್ ಪವರ್ ಮೀಟರ್ ಇನ್ ಕೇಸ್ ಆಫ್ ಅನಲಾಗ್ ಟೈಪ್. ಈಗ KEBದವ್ರು ಬಂದು ಡಿಜಿಟಲ್ ಹಾಕಿ ಹೋಗ್ಯಾರ. ಹಿಂಗೆ ಅದು ಯಾವ ಕಲರ್ ರೀಪ? ಲೈಟ್ ಗ್ರೀನ್ ಕಲರ್ ಇರ್ತದೆ ನೋಡ್ರಿ. ಈ ಕಡೆ ಕಂಪ್ಲೀಟ್ ಲೈಟ್ ಗ್ರೀನ್ ಅನ್ನೋಕೆ ಬರಂಗಿಲ್ಲ, ಈ ಕಡೆ ಎಲ್ಲೋ ನೋಡೋಕೆ ಬರಂಗಿಲ್ಲ, ಅಂತ ಒಂದು ನಡಕ್ಕೆ ಸುಳ್ಳು ಕಲರ್ ಇರ್ತದೆ. ಆ ಕಲರ್ನಾಗ ಡಿಜಿಟ್ಸ್ ತೋರಿಸೋದು ಸರ್. ಆ ಹೊಸ ಟೈಪ್ ಆಫ್ ಎಲೆಕ್ಟ್ರಿಕ್ ಮೀಟರ್ನಾಗ ಹೆಂಗೆ ವರ್ಕ್ ಆಗುತ್ತೆ ನಂಗೆ ಗೊತ್ತಿಲ್ಲ. ಇಲ್ಲಿ ಇರೋದಂತೂ ಹಳೆಯ ಟೈಪ್ ಅನಲಾಗ್ ಟೈಪ್ ಎಲೆಕ್ಟ್ರಿಕ್ ಮೀಟರ್ನಾಗ ಏನಾಗುತ್ತೆ? ದ ಶೈನಿ ಮೆಟಲ್ ಡಿಸ್ಕ್ ಇನ್ ದ ಎಲೆಕ್ಟ್ರಿಕ್ ಪವರ್ ಮೀಟರ್ ರೊಟೇಟ್ಸ್ ಡ್ಯೂ ಟು ದ ಎಡ್ಡಿ ಕರೆಂಟ್ಸ್. ಎಲೆಕ್ಟ್ರಿಕ್ ಕರೆಂಟ್ಸ್ ಆರ್ ಇಂಡ್ಯೂಸ್ಡ್ ಇನ್ ದ ಡಿಸ್ಕ್ ಬೈ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಪ್ರೊಡ್ಯೂಸ್ಡ್ ಬೈ ಸೈನುಸಾಯ್ಡಲಿ ವೇರಿಯಿಂಗ್ ಕರೆಂಟ್ಸ್ ಇನ್ ಅ ಕಾಯಿಲ್. ಸೈನುಸಾಯ್ಡಲಿ ವೇರಿಯಿಂಗ್ ಅಂದ್ರೆ ಆಲ್ಟರ್ನೇಟಿಂಗ್ ಕರೆಂಟಿಗೆ ಹಂಗೆ ಕರೀತಾರೆ. ಸೈನುಸಾಯ್ಡಲಿ ವೇರಿಯಿಂಗ್ ಅಂದರೆ ಆಲ್ಟರ್ನೇಟಿಂಗ್ ಕರೆಂಟ್. ಆಲ್ಟರ್ನೇಟಿಂಗ್ ಕರೆಂಟ್ ಹಿಂಗೆ ಹೋಗ್ತೈತೆ ನೋಡ್ರಿ, ಹಿಂಗೆ ಮೇಲೆ ಕೆಳಗೆ ಡೈರೆಕ್ಷನ್ ಚೇಂಜ್ ಆಗೋದು. ಇದು ಒಂದು ಕೆಲಸ ಮಾಡೋಣ, ನಾವು ಒಂದು ಚಾಪ್ಟರ್ ಬರ್ತೈತಿ, ಬರಲೇಳಿ ಸರ್, ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಹೇಳಿ, ಅಲ್ಲಿ ಡಿಸ್ಕಸ್ ಮಾಡೋಣ ಅಂತ. ಗೊತ್ತಾಗ್ತಿದ್ದು? ಸೊ ಇಷ್ಟು ಸಾಕ್ತವ್ರಿಗೆ ಎಡ್ಡಿ ಕರೆಂಟ್ಸ್ ಒಂದು ಮುಗೀತು. ಅದರ ಒಂದು ಗ್ಯಾಲ್ವಾನೋಮೀಟರ್ ಬೇಸ್ಡ್ ಒಂದು ಟಾಪಿಕ್ ನಾನು ಇನ್ನೂ ಎಕ್ಸ್ಪ್ಲೇನ್ ಮಾಡಿಲ್ಲ, ಅದನ್ನು ಹೇಳ್ತೀನಿ ಅಂತ ಆಮೇಲೆ.